ಸೊ ಇವಾಗ ನಾನು ಕೇಳ್ತಾ ಇರೋ ಕ್ವಶನ್ಗೆ ನೀವು ಆನ್ಸರ್ನ ಚಾಟ್ ಬಾಕ್ಸಲ್ಲಿ ಕಳಿಸ್ಬೇಕು ನೀವು ಆನ್ಸರ್ನ. ರಿಲ್ಯಾಕ್ಸೇಷನ್ ಆಗೋದಕ್ಕೆ ನಿಮ್ಮ ಹತ್ರ ಏನೋ ಒಂದಿದೆ, ಮ್ಯೂಸಿಕ್ಕು, ರೈಟಿಂಗು, ಮೆಡಿಟೇಷನ್ನು, ಏನೋ ಒಂದಿದೆ ಅಲ್ವಾ? ಸೊ ನೋ Yes, ma'am. ಅಂತ ಇದ್ರೆ ಟೆಕ್ಸ್ಟ್ ಮಾಡಿ, ಎಸ್ ಇದ್ರೆ ಸುಮ್ಮನಿರಿ. ನಿಮ್ಮ ಹತ್ರ ಒಂದು ನಿಮಿಷನೂ ತಡೆಯಲ್ಲ, ಅಷ್ಟು ಬೇಗ ಪಟ 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 ಅಂತ. ಸೋ ಫಾಸ್ಟ್ ಲೇಡೀಸ್. ಓಕೆ, ಎಲ್ಲರ ಹತ್ರನೂ ಏನೋ ಒಂದು ಟೂಲ್ ಇದೆ ನಿಮಗೆ ರಿಲ್ಯಾಕ್ಸ್ ಆಗಕ್ಕೆ. ಈಗ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ನೀವು ರಿಲ್ಯಾಕ್ಸ್ ಆಗೋದಕ್ಕೆ ನಿಮ್ಮ ಹತ್ರ ಏನೋ ಒಂದಿದೆ, Yes. ಬಟ್ ಈಗಿನ ಪರಿಸ್ಥಿತಿಗೆ, ಇವತ್ತಿನ ದಿನ ಅಲ್ಲ, ನಿಮ್ಮ ಪರಿಸ್ಥಿತಿಗೆ ಈಗ ನಿಮ್ಮ ಸ್ಟ್ರೆಸ್ ಲೆವೆಲ್ 1 to 10ಗೆ ಎಷ್ಟು ಕೊಡ್ಬೋದು? ನಿಮ್ಮ ಸ್ಟ್ರೆಸ್ ಲೆವೆಲ್ 1 to 10ಗೆ ನಿಮ್ಮ ಸ್ಟ್ರೆಸ್ ಲೆವೆಲ್ನ ರೇಟಿಂಗ್ ಕೊಡಿ. ಮೈ ನೇಮ್ ಇಸ್ ಶಿಲ್ಪಾ. ಎಸ್, ವೆಲ್ಕಮ್ ಶಿಲ್ಪಾ. ಹಿಂಗೆ ಹಾಕ್ಬಿಡ್ತೀನಿ ಅಡ್ಡ. ಸೊ 7 5 8 7 8 8 8 9 8 3 ಶಾಲಿನಿ. ಶಾಲಿನಿ, ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ, ಏನು ಮಾಡ್ಕೊಂಡಿರೋದು ನೀವು? ಶಾಲಿನಿ, ನಮ್ಮ ಶಾಲಿನಿ. ಮ್ಯಾಮ್ ನಾನು ಹೌಸ್ ವೈಫು. ಓ ಎಸ್, ದಟ್ ಮಲ್ಲಿಗೆ ಹೂ ಶಾಲಿನಿ. ಓಕೆ ಹೌದು. ಓಕೆ, ಗೊತ್ತಾಯ್ತು. ಈ ಟೂ ಯಾರಿದು? ನಯನ ಏನು ಮಾಡ್ಕೊಂಡಿರೋದು? ನಯನ, ನೀವು ಟೆಕ್ಸ್ಟ್ ಮಾಡ್ಬೋದು ನನಗೆ. ನೀವು ಮಾತಾಡೋಕೆ ಕಷ್ಟ ಆಗುತ್ತೆ, ಯಾರು ಇದ್ದಾರೆ ಸುತ್ತಮುತ್ತ ಅಂದರೆ ಜಸ್ಟ್ ಆ ಚಾಟ್ ಬಾಕ್ಸಲ್ಲಿ ತಿಳಿಸ್ಬೋದು. ರೇಣುಕಾ 4, ನಿಮ್ಗೆ ಸೂಟ್ ಆಗುತ್ತಾ? ರೇಣುಕಾ 4 ಅಮ್ಮ. ಆ ನಗ್ತಾ ಇದ್ದೀರಾ ನೀವು? ನಯನ, ಹಾ ಏನು ಮ್ಯಾಮ್ ಹೇಳಿ. ಮಾಡ್ಕೊಂಡಿರೋದು ನೀವು? ನಾನು ಹೌಸ್ ವೈಫ್, ಫ್ರೀ ಇದ್ದಾಗ ಡಿಸೈನಿಂಗ್ ಮಾಡ್ತೀನಿ. ಅಲ್ಲ, ನಿಮ್ಮ ಸ್ಟ್ರೆಸ್ ಲೆವೆಲ್ಲು 3ನಾ? ಟೂ ಟೂ 2. ಓಕೆ ನಾನು ಸ್ಟ್ರೆಸ್ ಮಾಡ್ಕೊಳ್ಳಲ್ಲ, ಆದಷ್ಟು ನಾನು ಕಾಮಾಗಿ ಇಟ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಓಕೆ ಓಕೆ. ಸೊ ಇಲ್ಲೊಂದು 2-3 ಜನದ ಮಾತ್ರ 3 to 4 ಲೆವೆಲಲ್ಲಿ ಇತ್ತು. ಇನ್ನು ಯಾರಿಗೆ ನಿಮ್ಮ ಹತ್ರ ಎಲ್ಲ ಇದೆ, ಟೂಲ್ ಇದೆ ಅಲ್ವಾ ರಿಲ್ಯಾಕ್ಸ್ ಆಗೋಕ್ಕೆ, ದೆನ್ ಯಾಕೆ ನೀವು ಸ್ಟ್ರೆಸ್ಸಲ್ಲಿದ್ದೀರಾ? ಯಾಕೆ ಅದು 5 ಮೇಲ್ ಹೋಗಿದೆ? 0 ಇರಬೇಕಲ್ವಾ? ನಿಮ್ಮ ಹತ್ರ ಟೂಲ್ ಇದೆ ಅಲ್ವಾ? ಐ ರಿಲ್ಯಾಕ್ಸ್, ಐ ಗೋ ವಾಕು, ಐ ಸಿಂಗು, ಐ ಡ್ಯಾನ್ಸು, ಐ ಮ್ಯೂಸಿಕ್, ಏನೇನೋ ಬರೆದಿದ್ರಲ್ಲ, ನಿಮ್ಮ ಹತ್ರ ಟೂಲ್ ಇದೆ ಅಲ್ವಾ ರಿಲ್ಯಾಕ್ಸ್ ಆಗೋಕ್ಕೆ? ಇನ್ನರ್ ಹೀಲಿಂಗ್ ಅಂದರೆ ಹಿಂಗೆ ಇರೋದು, ಒಂದು ಸ್ವಲ್ಪ ಡೆಪ್ತ್ ಆಗಿರುತ್ತೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಡೋಂಟ್ ನೋ ಹೌ ಟು ಓವರ್ಕಮ್, ದಟ್ ಈಸ್ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ನಿಮ್ಮ ಹತ್ರ ಟೂಲ್ ಇದೆ ಅಲ್ವಾ? ಅದೇ ಮ್ಯೂಸಿಕ್ ಕೇಳೋದು, ಹಾಡು, ಡ್ಯಾನ್ಸು, ಅವೆಲ್ಲ ಇದಾವಲ್ವಾ? ದೆನ್ ವೈ ಯುವರ್ ಸ್ಟ್ರೆಸ್ ಲೆವೆಲ್ ಈಸ್ ಮೋರ್. ಯಾರಾದರೂ ಮಾತಾಡಬಹುದು, ಕ್ವಶನ್ ಕೇಳ್ಬೋದು, ಫ್ಯಾಮಿಲಿ ಇದು ಪ್ರಾಬ್ಲಮ್. ಇಂಟ್ರಾಕ್ಷನ್. ಫ್ಯಾಮಿಲಿ ಪ್ರಾಬ್ಲಮ್. ಫ್ಯಾಮಿಲಿ ಪ್ರಾಬ್ಲಮ್. ಓಕೆ, ಟೆಕ್ಸ್ಟಲ್ಲಿ ಬರೀತೀರಾ? ಟೆಕ್ಸ್ಟಲ್ಲಿ ಬರೆದ್ಬಿಡಿ ಏನಕ್ಕೆ ನಿಮ್ಮ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇದೆ ಅಂತ. ಮ್ಯಾಮ್, ನನಗೆ ಬೇಗ ರಿಲ್ಯಾಕ್ಸ್ ಆಗೋಕೆ ಆಗೋಲ್ಲ, ತುಂಬ ಟೈಮ್ ಬೇಕು, ಫುಲ್ ಡೇನೇ ಬೇಕಾಗುತ್ತೆ. ಹಾಂ, ಓಕೆ ಓಕೆ ಫೈನ್. ಹಾಂ, ಫುಲ್ ಡೇನೇ ಬೇಕಾಗತ್ತೆ ರಿಲ್ಯಾಕ್ಸ್. ಮ್ಯಾಮ್ ಗೊತ್ತಿದ್ರು ಅದನ್ನ ನಾವು ಫಾಲೋ ಮಾಡಲ್ಲ ಮ್ಯಾಮ್. ಲೈಕ್ ಮೆಡಿಟೇಷನ್ ಮಾಡಿದ್ರೆ ನಾವು ಕೂಲ್ ಆಗ್ತೀವಿ ಅಂತ ಗೊತ್ತಿದ್ರು ಲೈಕ್ ಆ ಮೂಮೆಂಟ್ ಮಾಡಲ್ಲ. ಓಕೆ, ನೋಟೆಡ್. ಸಡನ್ ಆಗಿ ಟ್ರಿಗರ್ ಆಗೋದಾಗ ಒಂದ್ ಸ್ವಲ್ಪ ಹೊತ್ತು ಬೇಕಾಗತ್ತೆ ರಿಲ್ಯಾಕ್ಸ್ ಮಾಡ್ಕೊಳಕ್. ಆಮೇಲೆ ಅನ್ಸುತ್ತೆ ವೈ ಡಿಡ್ ಐ ಗೆಟ್ ಟ್ರಿಗರ್ಡ್ ಅಂತ. ಒಂದೊಂದ್ಸರಿಗೆ ವರ್ಡ್ ತುಂಬಾ ಮನ್ಸಿಗೆ ಬಂದ್ಬಿಡುತ್ತೆ. ಅವಾಗ ಟ್ರಿಗರ್ ಆದಾಗ ಸ್ಟ್ರೆಸ್ ಲೆವೆಲ್, ಆಮೇಲೆ ದಟ್ಸ್ ಓಕೆ, ಕಾಮ್ ಆಗ್ಬಿಡ್ತೀನಿ. ಬಟ್ ಸ್ಟಿಲ್ ಆ ಇಮಿಡಿಯೇಟ್ ಲೆವೆಲ್ಗೆ ಅಷ್ಟು ಬೇಗ ಕಾಮ್ ಆಗಲ್ಲ. ಆಗಲ್ಲ. ಓಕೆ ಕೆಲವು ವರ್ಡ್ಸ್ ಆಗಿರತ್ತೆ, ಇಟ್ ಸೀರಿಯಸ್ಲಿ ಟ್ರಿಗರ್ಸ್ ಅಷ್ಟೇ.
ಓಕೆ. ಇನ್ಯಾರಿಗಾದ್ರೂ ಏನಾದರೂ ಆನ್ಸರ್ ಇದ್ದಾ? ವರ್ಕ್ ಪ್ರೆಷರು, ಕೆಲವೊಬ್ರು ಹೇಳಿದ್ರು ಮದುವೆ ಆಗಿಲ್ಲ ಅಥವಾ ಜಾಬ್ ಇಲ್ಲ, ಕೆಲವೊಬ್ರು ಹೇಳಿದ್ರು ಹೆಸರೆಲ್ಲ ಬೇಡ ನನಗೆ, ಆ್ಯಂಡ್ ಇದೆಲ್ಲ ನಾನು ಹೈಡ್ ಮಾಡಿದ್ದೀನಿ. ಸೊ ಇಷ್ಟು ಎಲ್ಲ ಆದರೆ ಆಗೋದಿಲ್ಲ. ಓಕೆ. ಗೀತಾ, ನಿನ್ನ ಬಾಯಲ್ಲಿ ಈ ಮಾತು ಕೇಳಿ ಸಾರ್ಥಕ ಆಯ್ತು. ಹರ್ಷದ ಗೊತ್ತಾಯ್ತಾ ಯಾಕೆ ಗೀತಾ ಅಂತ? ಮ್ಯಾಮ್ ಜಾಸ್ತಿ ಫೋನ್ ಯೂಸ್ ಮಾಡಿದ್ರೆ ಸ್ಟ್ರೆಸ್ ಆಗತ್ತೆ. ಎಕ್ಸಾಕ್ಟ್ಲಿ ಪುಟಿ, ಯಾರಿದೆ ಹೇಳಿದ್ದು? ಪ್ರಿಯಾಂಕಾ. ಅದು ಸರಿ ಪ್ರಿಯಾಂಕಾ, ನಾನು ಕೇಳ್ತಾ ಇರೋದು ರಿಲ್ಯಾಕ್ಸ್ ಆಗೋದು. ಇವ್ರಿಗೊಂದು ಕ್ವಶನ್ ಕೇಳಿದ್ದೆ ಆಲ್ರೆಡಿ ಮುಂಚೆನೆ, ನೀವು ರಿಲ್ಯಾಕ್ಸ್ ಆಗೋದಕ್ಕೆ ಏನು ಮಾಡ್ತೀರಾ ಅಂತ. ಮ್ಯೂಸಿಕ್ಕು, ಡ್ಯಾನ್ಸು, ಗಿಡಕ್ಕೆ ನೀರು ಹಾಕೋದು ಎಲ್ಲದ ರಿಲ್ಯಾಕ್ಸ್ ಆಗ್ತೀನಿ ಅಂತ ಹೇಳಿದ್ರು. ನಾನೀಗ ಕೇಳ್ತಾ ಇರೋದು ಇದೆಲ್ಲ ನಿಮ್ಮ ಹತ್ರ ಇದ್ರೂ ಮತ್ತೆ ಯಾಕೆ ಸ್ಟ್ರೆಸ್ಸಲ್ಲಿ ಇದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಲೈಫ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರೋದು, ಇನ್ನೂ ಬೇಕು ಅನ್ನೋ ಫೀಲಿಂಗ್ ಇರೋದು. ಎಸ್, ನೋಟೆಡ್. ಒಂದು ನಿಮಿಷ. ಓಕೆ, ಈಗ ಕೆಲವೊಬ್ರು ಹೇಳಿದ್ದೀರಾ ಮ್ಯಾರೇಜು, ಕೆರಿಯರು, ಜಾಬು. ನನಗೆ ಇಮೂಲ್ಯನಾ ನಿಮ್ಮ ಹೆಸರು? ಸಾರಿ, ನೀವು ಟೆಕ್ಸ್ಟ್ ಮಾಡ್ತೀರಾ. ಇಮೂಲ್ಯನಾ ನಿಮ್ಮ ಹೆಸರು? ಸೊ ಪ್ರಿಯಾಂಕಾ ಹೇಳಿದ್ರು, ನೋಟ್ ಡೌನ್ ಮಾಡ್ಕೊತಿದ್ದೀನಿ. ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಕೆಲವೊಂದು ಲೈಫ್ ಆ ಥರ ಅಲ್ವಾ? ಮ್ಯಾಮ್ ಓಕೆ. ಮ್ಯಾಮ್ ಸಮ್ಟೈಮ್ಸ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗೂನು ಆ ಥರ ಎಲ್ಲ ಆಗುತ್ತಲ್ಲ ಮ್ಯಾಮ್. ಓಕೆ. ಹ್ಮ್. ಮ್ಯಾಮ್ ತುಂಬಾ ಕಾಮ್ ಆಗಿರ್ಬೇಕು ಅಂತ ಥಿಂಕ್ ಮಾಡ್ತೀವಿ ಮ್ಯಾಮ್. ಮಕ್ಳಿಂದಾನೋ ಇಲ್ಲ ಮನೆಯವರಿಂದಾನೋ ಟ್ರಿಗರ್ ಹೋಗ್ಬಿಡ್ತೀವಿ ಮ್ಯಾಮ್. ಅಲ್ಲಿ ಟೆಂಪರೇಚರ್ ರೈಸ್ ಆಗ್ಬಿಡುತ್ತೆ ಮ್ಯಾಮ್. ಓಕೆ. Not finding happiness in what we have. ಓಕೆ. ವಿಜಯಲಕ್ಷ್ಮಿ, ಏನ್ ಮಾಡ್ಕೊಂಡಿರೋದು ನೀವು? ನಾ ವರ್ಕ್ ಮಾಡ್ತೀನಿ ಮ್ಯಾಮ್, ಒಂದು NGO ವರ್ಕ್ ಮಾಡ್ತೀರಾ ನೀವು? ಎಸ್ ಮ್ಯಾಮ್, ದೇಶಪಾಂಡೆ ಫೌಂಡೇಶನ್. ವೆರಿ ಗುಡ್. ಓಕೆ. ಓಕೆ, ಇನ್ಯಾರಿಗಾದ್ರೂ ಪಾಯಿಂಟ್ಸ್ ಇದ್ರೆ ಹೇಳಿ. ನಾನು ಇಲ್ಲಿ ಏನು ದೊಡ್ಡದಾಗಿ ಓದಿ ಹೇಳ್ತಾ ಇಲ್ಲ, ಜಸ್ಟ್ ಓದಿ ನಾನು ನೋಟ್ ಡೌನ್ ಮಾಡ್ಕೊತಿದ್ದೀನಿ ಅಷ್ಟೇ. ನಾನು ಇಲ್ಲಿ ಎಲ್ಲ ಗ್ರೂಪಲ್ಲೆಲ್ಲ ಹಾಕಲ್ಲ. ಮ್ಯಾಮ್ ಬಿಕಾಸ್ ಆಫ್ ಬ್ಲಾಕೇಜಸ್ ಮ್ಯಾಮ್. ವಿಚ್ ಬ್ಲಾಕೇಜಸ್? ಲೈಕ್ ಒಂದು ಯಾವ್ದಾದ್ರು ಪ್ಯಾಟರ್ನ್ ರಿಪೀಟ್ ಆದಾಗ ಅಥವಾ ಒಬ್ರು ಏನಾದ್ರೂ ಹೇಳಿರ್ತಾರೆ ಅಂಡ್ ಅದೇ ಎಲ್ಲಾದ್ರೂ ರಿಪೀಟ್ ಆದಾಗ ಮತ್ತೆ ಅದನ್ನೇ ಹಳೆದನ್ನೇ ಕೊರ್ಗಿ ಅದ್ರಲ್ಲಿಂದನೂ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ. ಪಾಯಿಂಟ್ ಈಸ್ ಕರೆಕ್ಟ್, ಬಟ್ ಅದರಿಂದ ನೀವು ಸ್ಟ್ರೆಸ್ ಆಗ್ತಿದ್ರೆ ಎಲ್ಲರೂ ಎಸ್ ಅಂದ್ರೆ ಎಸ್ ಅಂತೇಳಿ ಅವ್ರು ಹೇಳಿದ ಪಾಯಿಂಟ್ ಅರ್ಥ ಆಯ್ತು ನಿಮಗೆ? ಎಸ್ ಮೇಡಮ್, ಆ ಥರ ಆಗತ್ತೆ. ಬಿಗ್ ಬಾಸ್ ಮನೆ ಆಗ್ತಾ ಇದೆ ಇದ್ಯಾಕೋ? ಟ್ರಸ್ಟ್ ಇಲ್ಲ ಮೇಡಮ್, ನಾವು ಕೂಲ್ ಆಗಿದ್ರು ನಮ್ ಜೊತೆ ಇರೋರು ಆತರ ಏನ್ರ ಪದೇ ಪದೇ ಅದನ್ನೇ ಹೇಳ್ತಿರೋ ಆಗ ಆಗತ್ತೆ ಮೇಡಮ್. ಓಕೆ. ಓಕೆ, ಇದನ್ನು ತಗೊಂತೀನಿ. ಅದು ಡಿಫ್ರೆಂಟ್ ಪ್ಯಾಟರ್ನ್ ಅಂತ ಹೇಳಿದ್ರೆ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀರಾ ದಯವಿಟ್ಟು? ಸೇಮ್ ಪ್ಯಾಟರ್ನ್ ರಿಪೀಟ್ ಆಗುತ್ತೆ ಅಂತ ತಾನೇ ನೀವು ಅಂದ್ರೆ ಮ್ಯಾಮ್ ಮುಂಚೆ ಯಾರಾದ್ರೂ ಏನಾದ್ರೂ ಒಂದು Hurt ವಿಷಯಕ್ಕೆ ಮಾಡಿ. ಟ್ರಿಗರ್ ಮಾಡಿರ್ತಾರೆ, ಅದ್ ಮತ್ತೆ ಎಲ್ಲಾದ್ರೂ ರಿಪೀಟ್ ಆದಾಗ ಮತ್ತೆ ಅದನ್ನೇ ನೆನ್ಸ್ಕೊಂಡು ಜಾಸ್ತಿ ಟ್ರಿಗರ್ ಆಗ್ತೀವಿ. ಓಕೆ. ಓಕೆ, ಇನ್ನೂ ಇರ್ಬೋದು ಪಾಯಿಂಟ್ಸ್ ನಿಮ್ಮದು. ನಾನು ನೋಟ್ಬುಕ್ ಪೆನ್ನು ಯಾಕೆ ತರಕ್ಕೆ ಹೇಳಿದೆ ಅಂತಂದರೆ, ಮೇ ಬಿ ಮುಂದಿನ ದಿನಗಳಲ್ಲಿ ನಿಮ್ಮ ಅದೃಷ್ಟ ಇದ್ದರೆ ಈ ಥರದ ಫ್ರೀ ಕ್ಲಾಸಸ್ ಇನ್ನೂ ಜಾಸ್ತಿ ಸಿಗುತ್ತೆ. ನಂಗೆ ಗೊತ್ತಿಲ್ಲ ಇದರಲ್ಲಿ ಯಾರು ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೋ ಅಂತ. ನನಗೆ ಗೊತ್ತು ಹೇಮಾ ಮತ್ತು ಸೌಮ್ಯ 100%. ಈ ಹರ್ಷದ ಇದ್ದಾಳಲ್ಲ ಇವಳು, ಆಮೇಲೆ
ನನಗೆ ನಾವು ಇವ್ರ ಮಾಡ್ತಾ ಮೂರ್ ಇದೀವಿ. ಮೇಲೆ ಫುಲ್ ಕಾನ್ಫಿಡೆನ್ಸ್ ನನಗೆ. ಇವರೇ ಯಾರೋ ಮ್ಯಾನಿಫೆಸ್ಟ್ ಮಾಡ್ತಾರೆ. ಈವನ್ ಮಮತಾ ಇಸ್ ಡೂಯಿಂಗ್ ಅಂತೆ. ಸಿ ದಿಸ್ ನಾವು ಇಸ್ ಟು ಮಾಡ್ತಾ ಇದೀವಿ ಮಮತಾಸ್ ಮ್ಯಾಮ್. ಡೂಯಿಂಗ್ ನೀ ಅಂತ. ನಾನು ಅನ್ಸು. ಮಾಡ್ತಾ ಇದ್ದೀನಿ ಐ ಡೋಂಟ್ ನೋ ಯಾರು ನಾನ್ ಕೂಡ ಮ್ಯಾನಿಫೆಸ್ಟ್. ಮೇಡಮ್ ನಾನು ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ಇದ್ದೀನಿ ಮ್ಯಾಮ್. ಮೀ ಟು. ವೆರಿ ಗುಡ್. ಸೊ ನೀವೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಸೊ ನನಗೆ ನಿದ್ದೆ ಎಸ್ ಬರ್ತಿಲ್ಲ. ಮ್ಯಾಮ್. ಸೊ ಅಯ್ಯೋ ಈಗ ನೆಕ್ಸ್ಟ್ ನಾನು ಯಾವ ಫ್ರೀ ಕ್ಲಾಸ್ ಅಥವಾ ಟಾಪಿಕ್ಸ್ ಇದೇ ತರ ಇರುತ್ತೆ. ರಿಸರ್ಚ್ ಅಂತ ನಾವು ತಗೊಂಡ್ರೆ ರಿಸರ್ಚ್ ಯಾರು ಇಲ್ಲಿ PhD ಮಾಡಿರೋರು ಯಾರಾದ್ರೂ ಇದ್ದೀರಾ? ಇದ್ರೆ ಎಸ್ ಅಂತ ಹೇಳಿ. ಆ? PhD ಮಾಡಿಲ್ಲ, ಬಟ್ ಒಂದ್ ಟಾಪಿಕ್ ಮೇಲೆ ಅದನ್ನ ತುಂಬಾ ಅನಲೈಸ್ ಮಾಡೋದೇ PhD ಅಂತ ನಾನು ಕರೆಕ್ಟ್ ಅನ್ಕೊಂಡಿದ್ದೀನಿ. ಕರೆಕ್ಟ್ ಕರೆಕ್ಟ್. ಸೊ ಇದು ನಮ್ಮ ರಿಸರ್ಚ್ ಅಲ್ಲಿ ಬರುತ್ತೆ. ಸೊ ನಾವಿದನ್ನ ಹಿಂದಿ ಇಂಗ್ಲಿಷಲ್ಲೆಲ್ಲ ಮಾಡ್ತಿದ್ವಿ ಮುಂಚೆ. ಕನ್ನಡದಲ್ಲಿ ನಾನು ಫ್ರೀ ಕೊಟ್ಟಾಗ ಇಲ್ಲೇ ಸಾಕ್ಷಿಗಳಿದ್ದಾರೆ, ಸೌಮ್ಯ ಇದ್ದಾಳೆ. ಫ್ರೀ ಕೊಟ್ಟಾಗೂ ನಮಗೆ 12-13 ಜನ ಸಿಕ್ತಿದ್ರು. ಹೌದಾ ಸೌಮ್ಯ? ಹೌದು ಹ್ಮ್. ಸೊ ತುಂಬಾ ಅದೇನಾಗ್ತಿತ್ತು ಲೋ, ಅಂದ್ರೆ ಎಷ್ಟು ಅವ್ರು ಕಡಿಮೆ ನನಗೆ ಇರ್ತದೆ ರಿಸರ್ಚ್ ಹೆಲ್ಪ್ ಮೇಡಮ್. ಮಾಡ್ತಿರ್ಲಿಲ್ಲ. ಅವರೆಲ್ಲ ನನ್ನ ಫ್ರೆಂಡ್ಸ್ ಆಗೋಗ್ಬಿಟ್ರು. ಸೊ ಹಂಗಾಗಿ ಅದ್ರಿಂದನೇ ನಾವು ತುಂಬಾ ಕ್ಲೋಸ್ ಆಗೋಕ್ ಸಾಧ್ಯ ಆಯ್ತು. ಸಾಧ್ಯ ಆಯ್ತು. ಅದೇ ಫ್ರೆಂಡ್ ಆಗೋಗ್ಬಿಟ್ಟವ್ರು ಅವರೆಲ್ಲ. ನನಗೆ ಇದಕ್ಕೆ ಹೆಲ್ಪ್ ಆಗ್ಲಿಲ್ಲ. ಸೊ ದಿಸ್ ಟೈಮ್ ಅಗೇನ್ 21 days. ಲಾಸ್ಟ್ ಟೈಮು ನಾನು ಟೋಟಲ್ 3 ಬ್ಯಾಚಸ್ ಮಾಡಿದೆ. ಬಟ್ ಅದು ಯಾಕೋ ಕಂಟಿನ್ಯೂ ಆಗಲಿಲ್ಲ. ಎಲ್ಲ ಎಕ್ಸಿಟ್ ಆದ್ರು, ಏನೋ ಕಾರಣ ಆಯಿತು. ಬಟ್ ನೋಡೋಣ ಇದು ಹೆಂಗೆ ಹೋಗುತ್ತೆ. ನಾನು 2026ಗೆ ಹೆಲ್ಪ್ ಆಗುತ್ತಾ ಅಂತ. ಸೊ ನೀವು ಹೇಳಿದ್ದು ಪಾಯಿಂಟ್ಸು ನಾನು ಇಲ್ಲಿ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಪ್ಲಸ್ ಇನ್ನು ಕೆಲವೊಬ್ರು ಪ್ರೆಷರು, ಮ್ಯೂಸಿಕ್ಕು, ಓವರ್ ಥಿಂಕಿಂಗು, ಪ್ಯಾಟ್ರನ್ ಬಗ್ಗೆ ಮಾತಾಡಿದ್ರಿ. ಫೈನ್. ಬುಕ್ಕು ಪೆನ್ನು ತಂದಿದ್ದೀರಲ್ವಾ? ಇವತ್ತಿನ ಡೇಟ್ ಹಾಕಿ ಬರೆದಿಟ್ಕೊಳ್ಳಿ. ಎಸ್ ಮ್ಯಾಮ್. ಇವತ್ತು ಇದೇ ಟಾಪಿಕ್ನೇ ಡಿಸ್ಕಸ್ ಮಾಡಿದ್ವಿ, ಈ ಪಾಯಿಂಟ್ಸ್ ಇತ್ತು ಅಂತ. ನೆಕ್ಸ್ಟು ಈಗ ಸೇವಿಂಗ್ಸ್ ಅಂತ ಮಾಡೋಕೆ ಆಗ್ತಿಲ್ಲ. ಮತ್ತೆ ನಾನು ಪ್ರಾಬ್ಲಮ್ ಕಮ್ಮಿ ಆಗ್ತಿಲ್ಲ. ಇವಾಗ ಯಾರೋ ಮನಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ನಿಮ್ಮ ಸ್ಟ್ರೆಸ್ ಮನಿನಾ? ಮನಿ ಅಂತ ಅಂದ್ರೆ ಎಸ್ ಅಂತ ಬರೀ ಕಮೆಂಟ್ಸ್ ಅಲ್ಲಿ. ಸೌಮ್ಯ ರಾಶ್ವಿಕ್ ನೋ. ಓ ಈ ಸೌಮ್ಯ ಇದು. ಏಯ್ 50-60 ಜನ ಇದ್ರೆ ಎಷ್ಟು ಚಾಟ್ ಬರುತ್ತೆ ನನಗೆ. ವೀಣಾ ಸಚಿನ್ ವಾಸು ನೋನಾ? ಮನಿ ಲೆವೆಲ್ ಸ್ಟ್ರೆಸ್ ಇಲ್ಲ ನಿಮಗೆ? ಹರ್ಷದ ನೋ. ದಿವ್ಯಾ ಮಮ್ ಓಕೆ. ಓಕೆ. ನೀವು ಬುಕ್ಕಲ್ಲಿ ಬರ್ಕೊಳ್ಳಿ. ಯಾರಿಗೆ ಮನಿಗೆ ಸ್ಟ್ರೆಸ್ ಲೆವೆಲ್ ಇದೆ ನೀವೇ ಬರ್ಕೊಳ್ಳಿ. ನನ್ನ ಸ್ಟ್ರೆಸ್ ಲೆವೆಲ್ ಮನಿ ಅಂತಾನೆ ಬರ್ಕೊಳ್ಳಿ. ಯಾರಿಗೆ ಸ್ಟ್ರೆಸ್ ಲೆವೆಲ್ ಮನಿ ಅಲ್ಲ ಅವ್ರು ನಂಗೆ ಆನ್ಸರ್ ಮಾಡಿ ನಿಮ್ಮ ಸ್ಟ್ರೆಸ್ ಯಾವುದು ಅಂತ. ಈಗ ಹೇಳಿದ್ರಲ್ಲ ಮಕ್ಕಳು ಗಂಡ ಬಂದು ತಲೆ ಕೆಡಿಸ್ಬಿಡ್ತಾರೆ, ಟ್ರಿಗರ್ ಮಾಡ್ಬಿಡ್ತಾರೆ ಅಂತ ಸುಮಾ. ಎಸ್ ಮ್ಯಾಮ್. ಸೊ ಮನಿ ಬಿಟ್ಟು ನಿಮ್ಮ ಸ್ಟ್ರೆಸ್ ಯಾವುದಿದೆ? ಮ್ಯಾಮ್ ಅಂದ್ರೆ ನಾನು ಕೆಲಸ ಮಾಡ್ತಾ ಇರ್ತೀನಿ ಮ್ಯಾಮ್. ಅದ್ ಯಾವಾಗ ಕೂಲ್ ಆಗಿ ಮಾಡ್ತಾ ಇರ್ತೀನಿ, ಅದ್ ಯಾವಾಗ ಸಡನ್ ಆಗಿ ಮೈಂಡ್ ಚೇಂಜ್ ಆಗುತ್ತೆ ಅಂತ ಗೊತ್ತಾಗಲ್ಲ ಮ್ಯಾಮ್ ನನ್ಗೆ. ಏನೋ ಓವರ್ ಥಿಂಕಿಂಗ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಓಕೆ ವಿಜಯಲಕ್ಷ್ಮಿ, ಗಾಟ್ ಇಟ್. ನಿಮ್ಮ ಪಾಯಿಂಟ್ ಅರ್ಥ ಆಯ್ತು ನನಗೆ. ನಮ್ ಹಸ್ಬೆಂಡ್ ಮ್ಯಾಮ್. ಸುಮಾ ಮ್ಯಾಮ್ ನನ್ಗೆ 2% ಇನ್ನು ಸ್ವಲ್ಪ ಅಂದ್ರೆ 2 ನೀವು ಪಾಯಿಂಟ್ ಬೆಳಿಬೇಕು ಅನ್ಸುತ್ತೆ ನನಗೆ. ಇನ್ನು ಸ್ವಲ್ಪ ಕಲಿಬೇಕು ಅನ್ಸುತ್ತೆ ಆನ್ಸರ್ ಮಾಡುವಾಗ, ಸ್ವಲ್ಪ ಥಿಂಕ್ ಮಾಡುವಾಗ. ಸ್ಟ್ರೆಸ್ನ ಗಂಡ ಅಂದ್ಬಿಟ್ರೆ ಹೆಂಗೆ? ಆ? ಸ್ವಲ್ಪ ಟೈಮ್ ತಗೊಂಡು ಆನ್ಸರ್ ಮಾಡಿ. ಎಲ್ಲ ದೊಡ್ಡವ್ರು ಇದ್ದಾರೆ ಇಲ್ಲಿ. ಅಂದ್ರೆ ನಿಮ್ಕಿನ್ನ ಏಜ್ ಅಲ್ಲಿ ದೊಡ್ಡವರು ಚಿಕ್ಕವರು ಎಲ್ಲ ಮಿಕ್ಸ್ ಇದ್ದಾರೆ ಇಲ್ಲಿ. ಮದ್ವೆ ಆಗದಿದ್ದವ್ರು ಇದ್ದಾರೆ. ಸೊ ಅವರು ಮೇಡಮ್ ಕ್ಲಾಸಲ್ಲಿ ಹೇಳಿದ್ದಾರೆ ಸ್ಟ್ರೆಸ್ ಅಂತೆ ಗಂಡ ಅಂತ ಬರ್ಕೊಂಡ್ಬಿಡ್ತಾರೆ ಬುಕ್ಕಲ್ಲಿ. ಆಮೇಲೆ ಆಗಲ್ಲ ಮ್ಯಾಮ್.
ಏನ್ ಹೇಳಿದ್ರು ಮ್ಯಾನೇಜಿಂಗ್ ಆಪೋಸಿಟ್ ಆಗಿ ಬೋತ್, ಒಂದ್ ನಿಮಿಷ. ಮಾತಾಡ್ತಾರೆ. ಮ್ಯಾನೇಜಿಂಗ್ ಬೋತ್ ಹೌಸ್ ಅಂಡ್ ವರ್ಕ್ ಅಂತ ಓದ್ದೆ ನಾನಿಲ್ಲಿ. ವರ್ಕ್. ಎಸ್, ಎಸ್ ಮ್ಯಾಮ್, ಎಸ್ ಮ್ಯಾಮ್. ಮ್ಯಾನೇಜಿಂಗ್ ಬೋತ್ ಹೌಸ್ ವರ್ಕ್ ಅಂಡ್ ಆಫೀಸ್ ವರ್ಕ್ ವಿತ್ ಕಿಡ್ಸ್. ದಿವ್ಯಾ ಏನ್ ಮಾಡ್ಕೊಂಡಿರೋದು? ಹಲೋ, ಪ್ರಶಾಂತ್ ಏನು ವರ್ಕ್ ಮಾಡೋದು? ದಿವ್ಯಾ ಏನ್ ಹಲೋ. ವರ್ಕ್ ಮಾಡೋದು? ಎಸ್ ಎಸ್, ಮ್ಯಾಮ್ ಐ ಟಿ ವರ್ಕ್ ಮಾಡ್ತೀನಿ ಮ್ಯಾಮ್. ಐ ಟಿ ಅಲ್ಲಿ ಏನ್ ನೀವು? ಇದು TCS ಸಾಫ್ಟ್ವೇರ್. ಓಕೆ, ಪ್ರಶಾಂತ್ ಏನ್ ಮಾಡೋದು? ಓಕೆ, ಅಂದ್ರೆ ಸಾಫ್ಟ್ವೇರಾ ಪೇಷನ್ಸ್ ಮಾಡ್ತೀರಾ, ನ ಅದನ್ನ ಟೆಸ್ಟ್ ಬರೀರಿ ಮಾಡ್ತಾರಲ್ಲ ಪ್ರಶಾಂತ್. ಮ್ಯಾಮ್, ಅದೇ ನಮ್ ಪೇಷನ್ಸ್ ನ ಟೆಸ್ಟ್ ಮಾಡ್ತಾರಲ್ಲ ಅದೇ ಸ್ಟ್ರೆಸ್ ಮ್ಯಾಮ್ ನಮ್ಗೆ. ಮ್ಯಾಮ್ ಈಗ ನಂಗೆ ವಿಡಿಯೋ ಆನ್ ಮಾಡಕ್ಕೆ ಬಿಡಲ್ಲ ಮ್ಯಾಮ್, ನನ್ನ ಮಗಳು ಓಕೆ ಓಕೆ ಡಿಸ್ಟರ್ಬ್ ಮಾಡ್ತಿರ್ತಾಳೆ, ಅದಕ್ಕೇನೆ ವಿಡಿಯೋ ಆನ್ ಮಾಡಲ್ಲ. ಓಕೆ ಓಕೆ. ಮೇಡಮ್ ನಾವು ತುಂಬಾ ಓವರ್ ಆಗಿ ಜಾಸ್ತಿ ಯೋಚನೆ ಮಾಡೋದಕ್ಕೂ ಆಗುತ್ತೆ ಮೇಡಮ್. ಅದೇ ಏನ್ ಯೋಚನೆ ಮಾಡ್ತೀರಿ ಅಂತ ಕೇಳ್ತಾ ಇರೋದು. ಅದೇ ಮೇಡಮ್, ಏನಾದ್ರೂ ಇವಾಗ ಮುಂದೆ ಏನಾದ್ರೂ ಕೆಟ್ಟದಾಗತ್ತ ಅಂತ ಆತರ ಓವರ್ ಥಿಂಕ್ ಮಾಡಿನೂ ವಾಹ್, ಆಗ್ತಾ ಇರುತ್ತೆ. ಸೂಪರ್ ರೀ. ಕೆಟ್ಟದಾಗುತ್ತೆ ಅಂತ ಓವರ್ ಥಿಂಕ್ ಮಾಡೋಷ್ಟು ಟೈಮ್ ಇದೆ, ಅದರಿಂದ ಸ್ಟ್ರೆಸ್ ಬೇರೆ ಆಗ್ತಾ ಇದೆ ನಿಮಗೆ. ಇಲ್ಲ ಮೇಡಮ್, ಆತರ ಮಾಡ್ತಿರ್ತಾರಲ್ಲ ಅದ ಆಗುತ್ತೆ ಮೇಡಮ್. ಅದು ಬೇಡ, ಏನಾದ್ರೂ ನೀವ್ ಅದೇ ಮಾಡ್ತೀರಾ? ಒಳ್ಳೆ ಅವ್ರು ಬೇಡ, ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ. ಅವ್ರು ಬೇಡ, ನೀವ್ ಯೋಚನೆ ಮಾಡ್ತೀರಾ? ಇಲ್ಲ ಮೇಡಮ್, ನಾನ್ ಮಾಡಲ್ಲ. ಮತ್ತೆ ಬೇರೆ ಅವ್ರು ಬಿಟ್ಟಾಕ್ರಿ, ಅವ್ರು ಮಾಡೋದವ್ರು ಬರ್ದಿದಾರೆ ಪಾಪ. ನೆಕ್ಸ್ಟ್. ಮ್ಯಾಮ್, ಹ್ಮ್ ಆಕ್ಚುಲಿ ನಾವು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ಕ್ಲೈಂಟ್ ಹ್ಯಾಂಡ್ ಓವರಿಗೆ ಕೊಡ್ಬೇಕಾದ ಟೈಮಲ್ಲಿ ಲೇಬರ್ಸ್ ಗಳು ಕೈ ಕೊಟ್ಬಿಡ್ತಾರೆ. ಅವಾಗ ನಮಗೆ ಪ್ರೆಷರ್ ಜಾಸ್ತಿ ಆಗೋಗ್ಬಿಡುತ್ತೆ. ಸ್ಟ್ರೆಸ್ ಅದು ಇದು ಎಲ್ಲ, ಅದ್ ಫಿನಿಶಿಂಗ್ ಆಗಿಲ್ಲ, ಇದ್ ಫಿನಿಶಿಂಗ್ ಆಗಿಲ್ಲ, ಅದು ಸ್ಟ್ರೆಸ್ ಜಾಸ್ತಿ ಇರುತ್ತೆ ಮ್ಯಾಮ್. ಮತ್ತೆ ಅವ್ರಿಗೆ ಇದರಲ್ಲಿ ಹ್ಯಾಂಡ್ ಡಿವೈಡ್ ಓವರ್ ಮಾಡ್ತೀನಿ. ವರ್ಕ್ ಸ್ಟ್ರೆಸ್ ಎಷ್ಟು, ಪರ್ಸನಲ್ ಸ್ಟ್ರೆಸ್ ಎಷ್ಟು? ವರ್ಕ್ ವರ್ಕ್ ಸ್ಟ್ರೆಸ್ ಸ್ಟ್ರೆಸ್ಗೆ ಜಾಸ್ತಿ. 1 to 10 ಅಲ್ಲಿ ಎಷ್ಟು ಕೊಡ್ತೀರಾ? ಪರ್ಸನಲ್ ಸ್ಟ್ರೆಸ್ಗೆ 1 to 10 ಅಲ್ಲಿ ಎಷ್ಟು ಕೊಡ್ತೀರಾ? ಇವಾಗ ಸುಮಾ ನೀವೇನು ಕೊಡಂಗಿಲ್ಲ, ಸುಮ್ಮನೆ ಇರ್ಬೇಕು. ನೀವು ಎಲ್ಲರಿಗಿಂತ ಜಾಲಿ ಇರೋದೇ ನೀವು. ನೀವು ಮನೇಲಿ ಮಾಡೋ ಕೆಲಸ ವರ್ಕ್ ಅಂತ ಕನ್ಫ್ಯೂಸ್ ಮಾಡ್ಕೊತೀರಾ ಆಮೇಲೆ. ಪರ್ಸನಲ್ ಸ್ಟ್ರೆಸ್ 8, ಪರ್ಸನಲ್ ಸ್ಟ್ರೆಸ್ 8. ಓಕೆ, ವರ್ಕ್ ಸ್ಟ್ರೆಸ್ 0, ಸೂಪರ್. ಅಂದರೆ ನೀವೆಲ್ಲ ಕೆಲಸಕ್ಕೆ ಹೋಗಲ್ಲ. ಪ್ರಶಾಂತ್, ಇವಾಗಿನ ವರ್ಕ್ ಸ್ಟ್ರೆಸ್ ಅಂದರೆ ಇವಾಗ ವರ್ಕ್ ಸ್ಟ್ರೆಸ್ 0 ಅಂತಿದ್ದೀರಾ? ಲೈಫ್ ಈಸ್ ಸ್ಟ್ರೆಸ್, ಪರ್ಸನಲ್ ಸ್ಟ್ರೆಸ್ ಏನ್ ಸ್ಟ್ರೆಸ್? ಅದು ಬರೀ ಪರ್ಸನಲ್ 5 ಅಂತೆ, ವರ್ಕ್ ಸ್ಟ್ರೆಸ್ 7, ಪರ್ಸನಲ್ ಸ್ಟ್ರೆಸ್ 2. ಓಕೆ, 7, 8. ಓಕೆ, ವಾಸು ಏನ್ ನೀವು ವರ್ಕ್ ಮಾಡೋದು? ಫೀಲ್ಡ್ ವರ್ಕ್ ಮೇಡಮ್. ಓಕೆ, ವರ್ಕ್ 7, ಪರ್ಸನಲ್ 7, ವರ್ಕ್ 2. ಓಕೆ, ಈಗ ಪರ್ಸನಲ್ ಸ್ಟ್ರೆಸ್ ಅಂತಾನು ಬರ್ದಿದ್ದೀರಲ್ವ ನೀವೆಲ್ಲ? ಅದರಲ್ಲೆಲ್ಲ ಮಾರ್ಕ್ಸ್ ನಿಮ್ಮ ಬುಕ್ಕಲ್ಲಾದರೂ ಬರ್ಕೊಳ್ಳಿ. ನನಗೆ ಹೇಳಿಲ್ಲ ಅಂದರೂ ನಿಮ್ಮ ಬುಕ್ ತಂದಿದ್ದೀರಲ್ಲ ಅದರಲ್ಲೇ ಬರ್ಕೊಳ್ಳಿ. ಪರ್ಸನಲ್ ವರ್ಕ್ ಸ್ಟ್ರೆಸ್ 0, ಪರ್ಸನಲ್ 8. ದೀಪಿಕಾ ಏನು ಕೆಲಸ ಮಾಡೋದು? ಮನೇಲಿರೋದಾ? ಓಕೆ ಓಕೆ, ಇವಾಗ ಪರ್ಸನಲ್ ಸ್ಟ್ರೆಸ್ ಅಂತ ಬರ್ಕೊಂಡ್ರಲ್ವಾ, ಅದರಲ್ಲಿ ಕೆಲವೊಬ್ರು ಮನಿ ಆಲ್ರೆಡಿ ಹೇಳಿದ್ದೀರಾ, ಎಸ್ ಅಂತ ಸ್ವಲ್ಪ ಜನ ಹೇಳಿದ್ದೀರಾ. ರಕ್ಷಾ ಆಲ್ವೇಸ್ 0ನಾ? ಎಂಜಾಯ್ ಮಾಡ್ತೀವಿ. ವೆರಿ ಗುಡ್. ಯಾರ್ಯಾರು ಎಂಜಾಯ್ ಮಾಡ್ತಿದ್ದೀರೋ ಮನಿ ಸ್ಟ್ರೆಸ್ ನಿಮ್ಗೆ ಇರೋದಿಲ್ಲ ಅಂತ ಅನ್ಕೊಂತೀನಿ. ಹೌದಾ? ಹೌದಾ? ಓಕೆ, ಮನಿ ಸ್ಟ್ರೆಸ್ ಇಲ್ಲ ನಿಮಗೆ ಅಂದರೆ ಇದು ಮತ್ತೆ ನೀವೇ ಅರ್ಥ ಮಾಡ್ಕೊಳ್ಳಿ. ಮನಿ ಸ್ಟ್ರೆಸ್ ನೋ ಅಂತ ಯಾರ್ಯಾರು ಬರ್ದಿದ್ರಲ್ವಾ, ಮನಿ ಸ್ಟ್ರೆಸ್ ನಿಮ್ಗೆ ಇಲ್ಲ ಅಂತ ಬರ್ದಿದ್ರಲ್ವಾ, 2026 ನಿಮ್ಮ ಗೋಲ್ ಏನು ಅಂತ ಬರೀರಿ. ನೋ ಅಂತ ಬರ್ದಿರೋರ್ಗೆ ಹೇಳ್ತಾ ಇರೋದು. ಸೌಮ್ಯನೂ ಬರೆದಿದ್ರು, ಹರ್ಷದಾನು ಬರೆದಿದ್ರು, ಮಮಸಿ ಅಂತ ಬರುತ್ತೆ ಅವ್ರ ಹೆಸರಲ್ಲಿ, ಅವರು ಬರೆದಿದ್ರು ನೋ ಅಂತ, ವಾಸುನು ನೋ ಅಂತ ಬರೆದಿದ್ರು.
ಸೊ 2026 ಗೋಲ್ ಬರೀರಿ ಪುಟ. ಮನಿ ಸ್ಟ್ರೆಸ್ ನೋ ಅಂತ ಬರೆದಿದ್ರಲ್ಲ, again you want to change your old answer, then change it and answer it. ಫೈನಾನ್ಷಿಯಲ್ ಇಂದ ಮುಕ್ತಿ, ಅದು ನಿನ್ ಕೆಲ್ಸಕ್ಕೆ ಹೋಗೋವರೆಗೂ ಸಾಧ್ಯ ಇಲ್ಲ ಪ್ರಶಾಂತ್. ಕೆಲಸ ಬಿಡು, ಎಲ್ಲದಕ್ಕೂ ಮುಕ್ತಿ ಸಿಗತ್ತೆ. ಒನ್ ಶಾಪ್, ಓನ್ ಶಾಪ್, ವಿಚ್ ಶಾಪ್? ಶಾಪ್ ಮ್ಯಾಮ್, ಸ್ಯಾರಿ ಶಾಪ್ ಮ್ಯಾಮ್. ಬರೀರಿ ಬರೀರಿ, ಬುಕ್ ಬರೀರಿ. ಓಕೆ, ಯಾರ್ಯಾರು ಮನಿ ಸ್ಟ್ರೆಸ್ ಇಲ್ಲ ಅನ್ನೋರು ಏನಂತ ಬರಿತಾ ಇದ್ದೀರಾ ಹೇಳಿ ನಂಗೆ ಆನ್ಸರು. ಮನೆ ಕಟ್ಟೋದು. ಮ್ಯಾಮ್ ಮನಿ ನಾನು ಸ್ಟ್ರೆಸ್ ಇಲ್ಲ ತಾನೆ, ಮತ್ತೆ ಹೆಂಗ್ ಮನೆ ಕಟ್ತೀರಾ? ಗೊತ್ತಾಗಲ್ಲ. ನಮಗೊಂಚೂರು ಹೇಳ್ಕೊಡಿ. ಮೊನ್ನೆ ಕ್ಲಾಸಿಂದ ಹಿಂದ್ ಬಂದ್ರಿ ಮೇಡಮ್, ಲೆಕ್ಕ ಹಾಕದೆ ನೋ ನೋ ಅಂತ. ಮತ್ತೆ ಹೇಳ್ತಾ ಇದೀನಿ, ನಿಮ್ಮ ಆನ್ಸರ್ ಚೇಂಜ್ ಮಾಡಂಗಿದ್ರೆ ಮಾಡಿ. ನನಗೇನು ನೀವು ಆನ್ಸರ್ ತೋರ್ಸೋದು ಬೇಡ, ಹೇಳೋದು ನಿಮಗೆ ನೀವು ಅನಲೈಸ್ ಮಾಡ್ಕೊಬೇಕು. ಗೊತ್ತಾಯ್ತು. ಮನಿ ಅವಾಗೆಲ್ಲ ಬಗ್ಗೆ ಮೇಡಮ್, ಮನಿ ಬಗ್ಗೆ ನೀವು ಕ್ಲಾಸ್ ಮಾಡ್ತಿರಲ್ಲ, ಅಟೆಂಡ್ ಆಗ್ತೀವಿ ಮೇಡಮ್, ಅದಕ್ಕೆ ಟೆನ್ಷನ್ ಇಲ್ಲ ನಮ್ಗೆ. ಮ್ಯಾಮ್ ನಂದು UPSC ಎಕ್ಸಾಮ್ ಕ್ಲಿಯರ್ ಆಗ್ಬೇಕು. ಓಕೆ, ಆಗತ್ತೆ. ನೀವು ಮನಿ ಸ್ಟ್ರೆಸ್ ನೋ ಬರ್ದಿದ್ರೆ ಎಸ್ ಬರ್ದಿದ್ರ? ನೋ. ನೋ. ಓಕೆ, ಯಾರು ಫೀಸ್ ಕಟ್ಟಿರೋದು? ಏನಕ್ಕೆ? ನಂದು ಕೋಚಿಂಗ ನಂದು ನಾನೇ ಕಟ್ಕೊಂಡಿರೋದು. ಹೌ? ಹೆಂಗೆ ಅಂದ್ರೆ ನಾನು ಸಮ್ ಸ್ಮಾಲ್ ಬಿಸ್ನೆಸ್ ಮಾಡ್ತೀನಿ ಅದಕ್ಕೆ. ಓಕೆ, ನನ್ ಅದು ನೋ. ಕೆಲವೊಂದು ನನ್ನ ಆಮೇಲೆ ನಿಮ್ ಹಸ್ಬೆಂಡ್ ಗೋಲ್ ಸ್ವಲ್ಪ ಬಂದು IAS. ಏನು ನೀವು ಮದ್ವೆ IAS ಆಗಿದೆ, ಹಸ್ಬೆಂಡ್ ಮನೇಲಿ ಇದ್ದೀರಾ? ಹೌದು. ಪಾಯಿಂಟ್, ನೋಟ್ ದಿಸ್ ಪಾಯಿಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಅವ್ರ ನಂಗೆ ಸ್ಟ್ರೆಸ್ ಇಬ್ರು ಲೆವೆಲ್ ಇಲ್ಲ. ಮಕ್ಳಿದಾರೆ. ಹಾ, ಅವರು ಆಲ್ರೆಡಿ ಹಸ್ಬೆಂಡ್ ಅಂದ್ರೆ ಮಕ್ಕಳು, ಇಟ್ಸ್ ಅ ಫ್ಯಾಮಿಲಿ. ಸೊ ಇಟ್ಸ್ ಮೇ ಬಿ ಇಟ್ಸ್ ಡಿವೈಡ್. ಸ್ಟ್ರೆಸ್ ಅನ್ನೋದು ಡಿವೈಡ್ ಆಗುತ್ತೆ. ಇಲ್ಲಿ ಕೆಲವೊಬ್ರು ಸಿಂಗಲ್ ಇರೋರು ನನಗೆ ಮೆಸೇಜ್ ಮಾಡಿದ್ದೀರಾ, ನಾನು ಓದಿದ್ದೀನಿ, ನಿಮ್ಮ ಸ್ಟ್ರೆಸ್ ಲೆವೆಲ್ಲು ಓದಿದ್ದೀನಿ. ಮ್ಯಾಮ್ ನಂಗೂ ಸ್ಟ್ರೆಸ್ ನನ್ನ ಹಸ್ಬೆಂಡ್ ಇದೆ ಇಲ್ಲ ಅಂತ. ಈಗ ಎಲ್ರು ಹೇಳ್ತಾ ಇದ್ರಲ್ಲ ಹಸ್ಬೆಂಡ್ ಅಂತ. ನಾನು 2 ಮಕ್ಳನ್ನ ಮ್ಯಾನೇಜ್ ಮಾಡ್ತೀನಿ, ನನ್ನ ಹಸ್ಬೆಂಡ್ ಮ್ಯಾನೇಜ್ ಮಾಡಕ್ಕಾಗಲ್ಲ. ನಾನು ಒಂದ್ ಹೇಳಿದ್ರೆ ಅವ್ರು ಇನ್ನೊಂದ್ ಮಾಡ್ಬಿಟ್ಟಿರ್ತಾರೆ. ಆತರ ನನ್ಗೂ ಇದೆ ಮನೇಲಿ ಸ್ಟ್ರೆಸ್ ಲೆವೆಲ್. ಓಕೆ, ನಿಮ್ ಗೋಲ್ ಬಂದು ಇದು ಎಕ್ಸಾಮ್ ಕ್ರ್ಯಾಕ್ ಮಾಡೋದು UPSC ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೇಕು ಈ ಇಯರ್. ಪರ್ಚೇಸ್ ಅ ನ್ಯೂ ಕಾರ್, ಎವ್ರಿ ಒನ್ ರೆಕಗ್ನೈಸಿಂಗ್ ಮೀ ಇನ್ ಅ ವರ್ಕ್. ವಿಚ್ ಕಾರ್, ದೀಪಾ? Anything, madam. Varna, No, no. my like. I want particular. Thar rocks, ma'am. Thar rocks, okay. 0% interest ಅಲ್ಲಿ 15 lakhsಗೆ ಕೊಡಿಸ್ತೀನಿ ನಾನು. Why you are worrying? Why you are manifesting that? Already, madam. It's dream, madam. ಓಕೆ, ಬರ್ಕೊಳ್ಳಿ 2026 ಗೋಲು ನಿಮ್ಮ ಬುಕ್ಕಲ್ಲಿ ಬರ್ಕೊಳ್ಳಿ. ಮತ್ತೆ ಹೇಳ್ತೀನಿ, ಮನಿ ಸ್ಟ್ರೆಸ್ನ ಎಸ್ ನೋ ಏನಾರ ಚೇಂಜ್ ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಳಿ. ಅದು ಆನ್ಸರ್ ಏನಾದರೂ ಇರಲಿ, ನೀವು ನನ್ನ ಕ್ಲಾಸಿಗೆ ಜಾಯಿನ್ ಆಗದೇ ಇರಲಿ, ಅದು ನಿಮ್ಮ ಪರ್ಸ್ನಲ್ ಚಾಯ್ಸ್. ನೆಕ್ಸ್ಟ್, ಮನಿ ಬಗ್ಗೆ ಭಯ ನಿಮಗೆ ಫಸ್ಟ್ ಟೈಮ್ ಎಲ್ಲಿ ಬಂದಿತ್ತು? ಹೇಳೋರು ಹೇಳ್ಬೋದು, ಟೆಕ್ಸ್ಟ್ ಮಾಡೋರು ಮಾಡ್ಬೋದು, ನಿಮ್ಮ ಬುಕ್ಕಲ್ಲಿ ಬರ್ಕೊಳ್ಳೋರು ಬರ್ಕೋಬೋದು. ಮ್ಯಾಮ್, ನಾನು ಜಾಬ್ ರಿಸೈನ್ ಮಾಡಿದಾಗ. ಓಕೆ, ಹೋಮ್ ಲೋನ್ ಮಾಡಿದಾಗ. ಗುಡ್ ಆನ್ಸರ್ ಮ್ಯಾಮ್, ಹ್ಮ್. ನಾನು ಹಾಸ್ಪಿಟಲೈಸ್ ಆದಾಗ ಮ್ಯಾಮ್. ಎಸ್, ಕರೆಕ್ಟ್. ನೆಕ್ಸ್ಟ್, ಎಜುಕೇಶನ್ ಲೋನ್. ಓಕೆ, ಬೇರೆಯವ್ರಿಗೆ ಹೆಲ್ಪ್ ನಾವು ಮಾಡ್ಬೇಕು. ನಮ್ ಬಗ್ಗೆ ಜೆಲಸಿ ಫೀಲ್ ಮಾಡಿದಾಗ ಮ್ಯಾಮ್. ತುಂಬಾ ಸ್ಕೇರಿ ಆಗಿರತ್ತೆ. ಅಂದ್ರೆ ಮುಂದೆ ಚೆನ್ನಾಗಿರ್ತಾರೆ, ಹಿಂದೆಯಿಂದ ಶಾಪಗಳು ಹಾಕೋದು, ಉದಾರ ಆಗ್ಬಾರ್ದು ಇವರು, ಲೈಕ್ ಆತರ ಮಾಡಿದಾಗ ಆತರ ಅನ್ಸುತ್ತೆ. ಮೇಡಮ್, ನಾನು ಒಬ್ರಿಗೆ 25,000 ಕೊಟ್ಟಿದ್ದೆ, ಅವರು ರಿಟರ್ನ್ ಕೊಡ್ಲಿಲ್ಲಾಗಿತ್ತು. ಅವಾಗಿಂದ ಯಾರಿಗೂ ಕೊಡ್ಬಾರ್ದು ಭಯ. ಹಾ, ಓಕೆ. ಹೇಮಾ, ನಿನ್ಗೆ ಯಾವಾಗ ಭಯ ಆಗಿದ್ದು? ಸುಮ್ಮನೆ ಕುತ್ಕೊಂಡು ಗೊಂಬೆ ತರ ಅವಾಗಿಂದ ನೋಡ್ತಾ ಇದೀಯ, ನಾನು ನೋಡ್ತಾ ಇದ್ದೀನಿ. ಊನು ಇಲ್ಲ ಆನು ಇಲ್ಲ. ಹೆಲ್ಪ್ ಮಾಡಿ ಮೇಡಮ್.
ಓಕೆ. ನಿಮ್ಮ ವಾಯ್ಸ್ ಅವಾಗಿನ ಥರನೇ ಶೇಕಿ ಥರನೇ ಇದೆ. ನಿಮ್ಮ ಮೈಕ್ ಸರಿ ಮಾಡ್ಕೋಬೇಕು ನೀವು. ಓಕೆ, ಹಂಗೆ ಇರಿ ಹೇಮಾ. ಅದು ಮೈಕಲ್ಲಿ ಕೇಳಿಸಲ್ಲ ಅನ್ಸುತ್ತೆ. ಈವನ್ ಫ್ರಮ್ ಚೈಲ್ಡ್ಹುಡ್. ಓಕೆ, ಈವನ್ ಫ್ರಮ್ ಚೈಲ್ಡ್ಹುಡ್. ಓಕೆ, ಇವಾಗ ನಿಮಗೆ ಮನಿ ಫಿಯರ್ ಕ್ರಿಯೇಟ್ ಆಗಿದ್ದು ಅದು ನೆನಪಿದೆ ನಿಮ್ಗೆ ಯಾವಾಗ ಅಂತ. ಅದೇ ಥರ ನಿಮ್ಮ ಲೈಫಲ್ಲಿ ಸ್ಟ್ರೆಸ್ ಅಂತ ಐಡೆಂಟಿಫೈ ಮಾಡಿದ್ರಲ್ವಾ, ಅಯ್ಯೋ ಸಾಕಾಗಿದೆ ಇದು ಅಂತ. ಸ್ಟ್ರೆಸ್ ಅಂತ ಒಂದು, ಯಾಕಂದ್ರೆ ಒಂದು ಮನಿಗೂ ಹೇಳ್ತಿದ್ದೀನಿ, ಒಂದು ಪರ್ಸನಲ್ ಲೈಫ್ಗೂ ಹೇಳ್ತಾ ಇದ್ದೀನಿ. ಎರಡು ಅವಾಗಲೇ ಡಿವೈಡ್ ಮಾಡಿದೆ ಸ್ಟಾರ್ಟಿಂಗಲ್ಲೇ. ಮನಿಗೆ ಹೇಳ್ತಾ ಇದ್ದೀನಿ, ಒಂದು ಪರ್ಸನಲ್ಗೆ ಹೇಳ್ತಾ ಇದ್ದೀನಿ. ವರ್ಕ್ ಮತ್ತೆ ಪರ್ಸನಲ್ ಸ್ಟ್ರೆಸ್ಗೆಲ್ಲ ಡಿವೈಡ್ ಮಾಡಿದ್ವಲ್ಲ, ಹಂಗೇನೆ ಡಿವೈಡ್ ಮಾಡ್ತಾ ಇದ್ದೀನಿ. ಪರ್ಸನಲ್ ಸ್ಟ್ರೆಸ್ ಅಂತ ಹೇಳಿದ್ರಲ್ಲ, ಅದ್ರಲ್ಲಿ ಭಯ ಪಟ್ಟಿದ್ದು ಯಾವುದು? ಫಸ್ಟ್ ಅಯ್ಯೋ ಇದು ಸ್ಟ್ರೆಸ್ ಅನಿಸ್ತು. ಕೆಲವರು ಮದುವೆ ಆದ ತಕ್ಷಣ ಹೊಂದ್ಕೊಳಕ್ಕಾಗಲಿಲ್ಲ, ಮದುವೆನೇ ಸ್ಟ್ರೆಸ್ ಅನಿಸ್ತು. ಕೆಲವೊಬ್ಬರಿಗೆ 10 ವರ್ಷ ಆದ್ರೂ ಮದುವೆ ಆಗಲಿಲ್ಲ, ಮಕ್ಕಳಾಗಲಿಲ್ಲ, ಅದು ಸ್ಟ್ರೆಸ್ ಅಂತ ಅನಿಸ್ಬಿಡ್ತು. ಕೆಲವೊಬ್ರಿಗೆ ಇನ್ನೂ ಮದುವೆನೇ ಆಗಲ್ಲ, ಅದೇ ಸ್ಟ್ರೆಸ್. ಸೊ ಆ ಥರದ್ದು ನಿಮಗೆ ಪರ್ಸ್ನಲ್ ಲೈಫಲ್ಲಿ ಟ್ರಿಗರ್ ಆಗಿರೋ ಅದು ಭಯ ಪಡಿಸಿರುವಂಥ ಸ್ಟ್ರೆಸ್ ಯಾವುದು? ಯಾವುದು? ಮ್ಯಾರೇಜ್ ನಾಟ್ ಡನ್ ಕ್ವಶನ್. ಓಕೆ. ಮ್ಯಾಮ್ ನಾನು ಆನ್ಸರ್ ಮಾಡೋದೇ ಬೇಡ ಅನ್ಸುತ್ತೆ. ನನ್ ಸ್ಟ್ರೆಸ್ ಯಾವಾಗ ಸ್ಟಾರ್ಟ್ ಆಯ್ತು ಅಂತ ನಿಮ್ಗೂ ಗೊತ್ತು ನಂಗೆ. ಮ್ಯಾಮ್ ನಂಗೆ ತುಂಬಾ ಸ್ಟ್ರೆಸ್ ಅಂತ ಅನ್ಸಿತ್ತು ಬ್ಯಾಕ್ ಟು ಬ್ಯಾಕ್ ಪ್ರಾಬ್ಲಮ್ಸ್ ಒಂದೇ ಸರಿ ಬಂದಾಗ. ಆವಾಗ ನಿಮ್ಮ ವಯಸ್ಸು ಹೇಳ್ಬೋದಾ? 23 ಮ್ಯಾಮ್. ಓಕೆ, ಅಂದ್ರೆ ಕಾಲೇಜ್ ಕಂಪ್ಲೀಟ್ ಆಗಿತ್ತಾ? ಸ್ಟಿಲ್ ಯು ಆರ್ ಸ್ಟಡಿಂಗ್? ಕಾಲೇಜ್ ಕಂಪ್ಲೀಟ್ ಅಂದ್ರೆ ಕರೆಸ್ಪಾಂಡೆನ್ಸ್ ಅಲ್ಲಿ BCA ಮಾಡ್ತಿದ್ದೆ. ಈಗ ನಂಗೆ 24 ಅಂದ್ರೆ ಲಾಸ್ಟ್ ಇಯರ್ ತುಂಬಾ ಸ್ಟ್ರೆಸ್ ಅಂತ ಫೀಲ್ ಆಗಿದ್ದು ನನಗೆ. ಜಾಬ್ ಬಿಟ್ಟೆ, ಒಂದೇ ಸರಿ ನನ್ನ ರಿಲೇಶನ್ಶಿಪ್ ಬಗ್ಗೆ ಮನೇಲಿ ಗೊತ್ತಾಯ್ತು. ಸೊ ಮನೆಯಲ್ಲಿ ಕಂಪ್ಲೀಟ್ ನನ್ನ ಕಟ್ ಡೌನ್ ಮಾಡಿದ್ರು. ನನಗೆ ಕೈಯಲ್ಲಿ ₹1 ದುಡ್ಡಿರ್ಲಿಲ್ಲ, ಕಂಪ್ಲೀಟ್ ಇಂಡಿಪೆಂಡೆಂಟ್ ಆಗ್ಬಿಟ್ಟೆ. ಸೊ ಅವಾಗ ತುಂಬಾ ಸ್ಟ್ರೆಸ್ ಆಗಿ, ತುಂಬಾ ಡಿಪ್ರೆಸ್ಡ್ ಆಗಿ, ಹಾಸ್ಪಿಟಲೈಸ್ಡ್ ಆಗಿ, ತುಂಬಾ ಸ್ಟ್ರೆಸ್ ಅಂತ ಅನ್ಸಿದ್ದೆ ಆವಾಗ. ಓಕೆ, ಬಟ್ ಇವಾಗ ಮತ್ತೆ ಒಂದು ಡೈರೆಕ್ಟ್ ಕ್ವಶನ್. ನಿನ್ನ ಪರ್ಸ್ನಲ್ ಲೈಫಲ್ಲಿ ಸ್ಟ್ರೆಸ್ ಅನ್ನೋದು ಯಾವುದು? ಯಾವುದಕ್ಕೆ ಭಯ ಬಂತು? ಬ್ಯಾಕ್ ಟು ಬ್ಯಾಕ್ ಅರ್ಥ ಆಯ್ತು ನನಗೆ. ಒಂದು ಅದ್ರಲ್ಲಿ ಹೈಲೈಟ್ ಮಾಡಿ ಒಂದೇ ಹೇಳ್ಬೇಕು. ಮನಿ ಮ್ಯಾಮ್. ಅದು ಕೊರೋನಾ ಟೈಮ್ ಅಲ್ಲಿ ಪುಟಿ ಮನಿದಾಯ್ತು, ಪರ್ಸ್ನಲ್ ಸ್ಟ್ರೆಸ್ ರಿಲೇಶನ್ಶಿಪ್ ಮನೇಲಿ ಗೊತ್ತಾಗಿ ಬೇಡ ಅಂದಾಗ. ಓಕೆ, ಒಂದು ಬಾಂಡಿಂಗ್ ಅಥವಾ ರಿಲೇಶನ್ಶಿಪ್, ಬಾಂಧವ್ಯ ಅಂತ ತಗೋಣ, ಅಥವಾ ಒಂದು ವ್ಯಕ್ತಿಗೆ ನಾವು ಅಟ್ಯಾಚ್ ಆಗಿ ಡಿಟ್ಯಾಚ್ ಆದಾಗ ಅಂತ ತಗೋಣ. ಹೌದಾ? ಅದು ತುಂಬ ಜನಕ್ಕಾಗಿದೆ ಅನ್ಕೊಂತದೆ. ಹಂಗೆ ಕಿರುನಾಗೆ ಬೀರ್ತಾ ಇದ್ದೀರಾ. ಬರೀರಿ, ಬುಕ್ಕಲ್ಲಿ ಬರೀರಿ. ಸೊ ಈಗೊಂದು ಆಕ್ಟಿವಿಟಿ, ಇದೇ ಆಕ್ಟಿವಿಟಿ ಈ ನಾಟ್ ಟ್ರೀಟೆಡ್ ವೆಲ್ ಇನ್ ಚೈಲ್ಡ್ಹುಡ್. ಮಮತಾ, ನೀವೆಲ್ಲದಕ್ಕೂ ಚೈಲ್ಡ್ಹುಡ್ನ ರಿಲೇಟ್ ಮಾಡ್ತಿದ್ದೀರಾ. ಓಕೆ, ಚೈಲ್ಡ್ಹುಡ್ ಹೀಲಿಂಗಲ್ಲಿ ಅದನ್ನು ಮಾಡಿಸ್ತೀನಿ. ನೀವು ಆಯುಷ್ಯ ಮಂಡಲಮಲ್ಲಿ ಎಲ್ಲ ಅಟೆಂಡ್ ಮಾಡ್ದಂಗಿದೆ. ಇಲ್ಲ ಮ್ಯಾಮ್, ಅದನ್ನ ನೀವು ಹೇಳ್ತಾ ಇರೋದಕ್ಕೆ ನಂಗೆ ಬರ್ತಾ ಇದ್ದದ ಆನ್ಸರ್ಸ್ ಅಷ್ಟೇ, ಜ್ಞಾಪಿಸ್ಕೊಂಡ್ ಬರ್ತಾ ಇದೆ. ಓಕೆ, ಚೈಲ್ಡ್ಹುಡ್ ಆಯುಷ್ ಮಂಡಲನ ಯೂಸ್ ಮಾಡಿದೀನಿ, ಅಟೆಂಡ್ ಮಾಡಿದೀನಿ. ಬಟ್ ನನಗೆ ಇವಾಗ ನೀವು ಕೇಳ್ತಾ ಇರೋದಕ್ಕೆ ಜ್ಞಾಪನ ಮಾಡ್ಕೊಂಡು ಓಕೆ, ನೀವು ಚೈಲ್ಡ್ಹುಡ್ಗೆ ಜಾಸ್ತಿ ಹೋಗ್ತಿದ್ರೆ ಅದ್ರದ್ದೊಂದು ಟ್ರಾಮಾ ಇದೆ. ಐ ವಿಲ್ ಎಕ್ಸ್ಪ್ಲೇನ್ ಯು ಸಮ್ ಅದರ್ ಡೇ. ನಾನು ನೆನಪಿಸ್ಕೊಂಡು ನಿಮ್ಮನ್ನ ಹೇಳ್ತೀನಿ ಯಾಕೆ ನೀವು ಚೈಲ್ಡ್ಹುಡ್ಗೆ ಹೋಗ್ತಾ ಇದ್ರಿ ಅಂತ. ಬಟ್ ಈಗ ನಾನು ಸದ್ಯಕ್ಕೆ ಇನ್ನೂ ಇಲ್ಲೇ ಇದ್ದೀನಿ, ಯೌವನಾವಸ್ಥೆ, ಅದರಲ್ಲೇ ಸರಿ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಚೈಲ್ಡ್ಹುಡ್ಗೆ ಹೋಗೋಣ, ಚೈಲ್ಡ್ಹುಡ್ ಹೀಲಿಂಗಲ್ಲಿ ಹೋಗೋಣ. ಬರ್ಕೊಂಡ್ರಲ್ಲ, ಈಗ ಪರ್ಸ್ನಲ್ ಸ್ಟ್ರೆಸ್ಸು, ಫಿನಾನ್ಷಿಯಲ್ ಸ್ಟ್ರೆಸ್ಸು ಬರ್ಕೊಂಡಿದ್ದೀರಾ, ಗೋಲು ಬರ್ಕೊಂಡಿದ್ದೀರಾ ಅಲ್ವಾ? ಓಹೋ, ಏನೋ ಒಂದು ಹೇಳಿ ಪುಟ್ಟಾಸ್. ಎಸ್ ಮ್ಯಾಮ್. ಎಸ್ ಮ್ಯಾಮ್. ಎಸ್ ಮ್ಯಾಮ್. ಎಸ್ ಮ್ಯಾಮ್. ಎಸ್ ಮ್ಯಾಮ್. ಸೊ ನಿಮಗೆ ಪರ್ಸ್ನಲ್ ಟೈಮ್ ಕೊಡ್ತೀನಿ ನಾನು. ನಿಮಗೆ ಪರ್ಸ್ನಲ್ ಟೈಮ್ ಕೊಡ್ತೀನಿ. ಈಗ ನೀವೇ ಯೋಚನೆ ಮಾಡಬೇಕು, ನಿಧಾನಕ್ಕೆ ಯೋಚನೆ ಮಾಡಿ ಬರೀರಿ, ನೋ ರಶ್. ಇವಾಗ ಮನಿ ಸ್ಟ್ರೆಸ್ ಅಂತ ಏನು ಬರ್ತಿದ್ರಿ ಅಲ್ಲ, ಮನಿ ಬಗ್ಗೆ ಒಂದು ಸತಿ ಭಯ ಬಂದಿತ್ತು. ಎಕ್ಸಾಂಪಲ್ ಏನು ವಾಸು ಹೇಳಿದ್ರು, ಯಾರಿಗೋ ಕೊಟ್ಟಿದ್ರು ದುಡ್ಡು, ಅವ್ರು ವಾಪಸ್ ಕೊಡದೇ ಇದ್ದಾಗ ಭಯ ಬಂದ್ಬಿಡ್ತು ಅವ್ರಿಗೆ, ಯಾರಿಗೂ ಕೊಡಬಾರ್ದು ಅಂತ. ಅದಕ್ಕೆ ಮೇಡಮ್ ಫಸ್ಟ್ ಟೈಮ್ ನಿಮ್ಗೆ ನಾನು ಮೆಸೇಜ್ ಮಾಡಿದಾಗ ಆನ್ಲೈನ್ ಭಯ ಆಗಿದ್ದು. ಸುಳ್ಳ ಅನ್ಕೊಂಡು ನಾನು ಟೈಮ್ ವೇಸ್ಟ್ ಮಾಡ್ಕೊಂಡು. ಆಮೇಲೆ
ಈಗ ಒಂದು ಎರಡನೇ ಎಕ್ಸಾಂಪಲ್ ಮಧು ಪರ್ಸ್ನಲ್ ಲೈಫ್ದು ಅಥವಾ ಬೇರೆಯವ್ರದ್ದು ಪರ್ಸ್ನಲ್ ಲೈಫ್ ಬೇರೆ ಎಲ್ಲರದ್ದು ಇದೆ ಇಲ್ಲ ಅವರೊಬ್ಬರದ್ದೆಲ್ಲ. ಒಂದು ವ್ಯಕ್ತಿಯಿಂದ ಡಿಟ್ಯಾಚ್ ಆದಾಗ ಅದೇ ಇದ್ರೆ ಪರ್ಸ್ನಲ್ ಲೈಫ್ದು ಅದನ್ನೇ ಬರೀರಿ. ಮನಿದೇನಿದೆಯೋ ಫಿಯರ್ ಅದನ್ನೇ ಬರೀರಿ. ಈಗ ನೀವು ವಿಜುವಲೈಸ್ ಮಾಡ್ತೀರಾ. ವಿಜುವಲೈಸೇಷನ್ ಯಾರಿಗೆ ಗೊತ್ತಿಲ್ಲ? ಎಲ್ಲರಿಗೂ ಗೊತ್ತಿದೆ ಅನ್ಕೊಂತೀನಿ. ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಈಗ ನೀವು ವಿಜುವಲೈಸೇಷನ್ ಮಾಡಿಕೊಂಡು ಮನಿ ಫಿಯರ್ ಇದೆಯಲ್ಲ, ಅಲ್ಲಿ ನೀವು ಏನು ಚೇಂಜಸ್ನ ಮಾಡೋದಕ್ಕೆ ಇಷ್ಟಪಡ್ತೀರಾ? ಪರ್ಸ್ನಲ್ ಲೈಫ್ ಫಿಯರ್ ಇದೆಯಲ್ಲ, ಸ್ಟ್ರೆಸ್, ಅದನ್ನು ಏನಾಗಿ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ? ಅದನ್ನು ವಿಜುವಲೈಸ್ ಮಾಡಿ ಬರೆದ್ಬಿಟ್ಟು ನಂಗೆ ಆನ್ಸರ್ ಹೇಳಿ. ನೋ ರಶ್, ನೋ ಅರ್ಜೆಂಟ್. ಇನ್ನೇನಾದ್ರು ಕನ್ಫ್ಯೂಷನ್ ಇದ್ರೆ ಕೇಳಿ, ಅಥವಾ ಎಕ್ಸಾಂಪಲ್ ಇದ್ರೆ ಕೇಳಿ. ಒಂದ್ 5 ನಿಮಿಷ. ಇನ್ನೊಂದ್ಸರಿ ಹೇಳು ಮೇಡಮ್. ಇನ್ನೊಂದ್ಸತಿ ರಿಪೀಟ್ ಮಾಡಿ ಮ್ಯಾಮ್. ಮನಿ ಸ್ಟ್ರೆಸ್ ಲೆವೆಲ್ನ ಒಂದು ಐಡೆಂಟಿಫೈ ಮಾಡಿದ್ವಿ ನಾವು. ಯಾವಾಗ ವಾಸು ಅವರ ದುಡ್ಡು ಕೊಟ್ಟಿದ್ರು, ಅವ್ರು ಕೊಡದೇ ಇದ್ದಾಗ ಅವರಿಗೆ ಮನಿ ಬಗ್ಗೆ ಭಯ ಬಂದ್ಬಿಡ್ತು, ಯಾರಿಗಾರ ಕೊಟ್ಟರೆ ದುಡ್ಡು ವಾಪಸ್ ಬರಲ್ಲ ಅನ್ನೋಂಥದ್ದು. ಸೊ ಇವಾಗ ವಾಸು ಅವರು ಅದನ್ನು ವಿಷನ್ ಮಾಡ್ಕೊತಾರೆ. ಅದನ್ನು ಅವರು ಹೆಂಗಾದರೂ ಇಮ್ಯಾಜಿನ್ ಮಾಡ್ಕೋಬೋದು. ಅವರು ದುಡ್ಡು ವಾಪಸ್ ಅವ್ರಿಗೆ ಡಬಲ್ ತಂದು ಕೊಡೋ ಥರ, ಅಥವಾ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ವಾಸು ತಗೋ ನೀನು ದುಡ್ಡು ಅಂತ ಕೊಡೋ ಥರ, ಅಥವಾ ವಾಸುಗೆ ಲಾಟ್ರಿ ಟಿಕೆಟ್ ಕೊಡೋ ಥರ, ಅಥವಾ ರಿಟರ್ನ್ ಗಿಫ್ಟ್ ಕೊಡೋ ಥರನೂ ವಿಜುವಲೈಸ್ ಮಾಡ್ಕೋಬೋದು ವಾಸು. ಯಾಕಂದರೆ ಆ ಸ್ಟ್ರೆಸ್ನ ತೆಗಿಬೇಕು ಅವರು. ಹಾಗೇ ಪರ್ಸ್ನಲ್ ಲೈಫಲ್ಲಿ ಒಬ್ಬರು ಎಕ್ಸಾಂಪಲ್ ಕೊಟ್ಟಿದ್ರು. ಅವರು ಒಂದು ರಿಲೇಷನ್ಶಿಪ್ಪಿಂದ ದೂರ ಆದಾಗ, ಒಂದು ವ್ಯಕ್ತಿಯಿಂದ ದೂರ ಆದಾಗ, ಅದು ಸ್ಟ್ರೆಸ್ ಆಯಿತು. ಆ ಟೈಮಲ್ಲಿ ಅವ್ರಿಗೊಂದು ಪರ್ಸ್ನಲ್ ಸ್ಟ್ರೆಸ್ ಆಯಿತು. ಅದನ್ನು ಅವರು ವಿಜುವಲೈಸ್ ಮಾಡ್ಕೊಂಡಾಗ ಹೆಂಗಿರುತ್ತೆ ಅಂದರೆ, ಆ ವ್ಯಕ್ತಿ ನನ್ನ ಜೀವನದಲ್ಲಿ ಇದ್ದಿದ್ರೆ ಈಗ ಹೆಂಗಿರ್ತಿದ್ದೆ ನಾನು, ಅಥವಾ ಆ ಟೈಮಲ್ಲಿ ಆ ವ್ಯಕ್ತಿಗೂ ನನಗೂ ಚೆನ್ನಾಗಿ ಹೊಂದಾಣಿಕೆ ಆಗಿ ಆ ಪರಿಸ್ಥಿತಿ ಮೂವ್ ಆಗಿದ್ರೆ, ಇಬ್ಬರು ಒಟ್ಟಿಗೆ ಮೂವ್ ಆಗಿದ್ರೆ ಆ ಪರಿಸ್ಥಿತಿ ಹೆಂಗಿರ್ತಿತ್ತು ಅದನ್ನು ವಿಜುವಲೈಸ್ ಮಾಡಬೇಕು. ಅಂದರೆ ನೀವು ಆ ಸಿಚುವೇಶನ್ನ ಚೇಂಜ್ ಮಾಡಬೇಕು ನಿಮ್ಮ ವಿಷನ್ನಲ್ಲಿ. ಈಗ ವಿಜಯಲಕ್ಷ್ಮಿ ಅವರು ಮಮ್ಮಿ ಇದ್ದಿದ್ವಿ ಅನ್ನೋದನ್ನ ವಿಷನ್ ತಗೋಬಹುದು ನೀವು. ಮಮ್ಮಿ ನಿಮ್ ಮದ್ವೆ ಆಗಿದ್ರೆ ಅನ್ನೋ ವಿಷನ್ ತಗೋಬಹುದು. ಎಕ್ಸಾಂಪಲ್ ನಾನು ಹೇಳಿದ್ದು. ಮನಿ ಬಗ್ಗೆ ಓಕೆ, ಯಾರಿಗೆ ಅರ್ಥ ಆಯ್ತು, ಯಾರು ಬರ್ದಿದ್ದೀರಾ ಹೇಳಬಹುದು. ನೀವು ಇನ್ನೂ ಥಿಂಕ್ ಮಾಡೋರು ಮಾಡಬಹುದು, ಬರೆಯೋದಕ್ಕೆ ಟೈಮ್ ತಗೊಳ್ಳೋರು ತಗೋಬಹುದು. ಒಂದಿನ ಬಿಟ್ಟು 2 ದಿನ ತಗೊಂಡು ನಿಮ್ಮ ಬುಕ್ಕಲ್ಲಿ ಬರೀರಿ. ಅದನ್ನ ವಿಷನ್ ಮಾಡಿ ಚೇಂಜ್ ಮಾಡಿ. ಇವಾಗ ಮೇಡಮ್ ಎಕ್ಸಾಂಪಲ್ ಹೇಳ. ಹೇಳಿ. ಒಬ್ರಿಗೆ ದುಡ್ಡು ಕೊಟ್ಟು ಸ್ಟ್ರೆಸ್ ತಗೊಂಡಿದೀವಿ, ಮತ್ತೆ ಮುಂದೆ ಕೊಡದೇ ಇರೋದು ಸರಿ ಮಾಡ್ಕೊಂಡಿದೀವಿ. ಆ ತರ ಬರೀಬೇಕಾ? ವಿಷನ್ ಮಾಡ್ಕೊಂಡಿದ್ದೀರಾ? ಅವ್ರಿಗೆ ದುಡ್ಡು ಕೇಳಿದಾಗ ನೀವು ಇಲ್ಲ ಅನ್ನೋದನ್ನ ವಿಷನ್ ಮಾಡ್ಕೊಂಡ್ರಿ. ಅಂದ್ರೆ ನಿನಗೆ ಕೊಡೋದಿಲ್ಲ ನಾನು ದುಡ್ಡು ಅನ್ನೋ ಥರ. ಆ ತರ ಬರೀಬೇಕಲ್ವಾ? ಎನಿ ವಿಷನ್ ಇಸ್ ಓಕೆ. ಆ ಸಿಚುವೇಶನ್ ನೀನು ಚೇಂಜ್ ಮಾಡೋದಾದ್ರೆ ಹೆಂಗೆ ಚೇಂಜ್ ಮಾಡ್ತೀವಿ? ಓಕೆ, ನೆಕ್ಸ್ಟ್. ಆ್ಯಂಡ್ ಇದು ನಿಮಗೆ ಈ ಆನ್ಸರ್ ಮತ್ತೊಂದು ವಾರ ಬಿಟ್ಟ ಮೇಲೆ ಚೇಂಜ್ ಆಗ್ಬೋದು, ನೋ ಪ್ರಾಬ್ಲಮ್. ಅಥವಾ ನಾಳೆನೇ ಚೇಂಜ್ ಆಗ್ಬೋದು. ಮಲಗಿದ ಮೇಲೆ ಅದೇನೋ ಅಂತಾರಲ್ಲ ಹಂಗೆ, ಹಂಗಲ್ಲ ತಡಿ ಹಿಂಗೆ ಅಂತ ಆಗ್ಬೋದು. ಮ್ಯಾಮ್,
ಪರ್ಸ್ನಲಿ ಮನಿ ಬಗ್ಗೆ ನಾನು ಅನ್ಕೊಂಡಿದ್ದು ನಂದು ಎಜುಕೇಶನ್ಗೆಲ್ಲ ನಾನು ಲೋನ್ ಮಾಡ್ಕೊಂಡೆ ಮಾಡಿರೋದು. ಸಮ್ ಆಫ್ ಮೈ ಟೀಚರ್ಸ್ ಹೆಲ್ಪ್ ಮಿ ಅಂಡ್ ರಿಲೇಟಿವ್ಸ್ ಕೂಡ ಹೆಲ್ಪ್ ಮಾಡಿದ್ದಾರೆ. ಹ್ಮ್ ಸೊ ಅವ್ರಿಗೆಲ್ಲ ನಾನು ವಾಪಸ್ ರಿಟರ್ನ್ ಅದನ್ನ ನಾನು ಅರ್ನ್ ಮಾಡಿ ಗಿಫ್ಟ್ ಆಗಿ ಕೊಡ್ಬೇಕು ಅಮೌಂಟ್ಗೆ. ಅಮೌಂಟ್ ಕೊಡ್ಲಾರ್ದೆ ಇದನ್ನ ಗಿಫ್ಟ್ ಆಗಿ ಕೊಡ್ಬೇಕು ಅಂತ ಇದ್ದೀನಿ. ಆ ಥರ ವಿಜುವಲೈಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಆ, ಒನ್ ನನಗೆ ಒಂದ್ ನಿಮಿಷ. ಅಂದ್ರೆ ನಾನು ಹೇಳ್ತಾ ಇರೋದು, ನೀವು ಇವಾಗ ಅಲ್ಲಿ ನಿಮ್ಮ ನಿಮ್ಮ ಹತ್ರ ಮನಿ ಇಲ್ಲದೆ ಇರೋದಕ್ಕೆ ನಿಮ್ಮ ರಿಲೇಷನ್ಸು ಟೀಚರ್ಸು ಹೆಲ್ಪ್ ಮಾಡಿದ್ರು. ಅದನ್ನು ಹೆಂಗೆ ವಿಷನ್ ಮಾಡ್ಕೋಬೋದು ಅಂತಂದರೆ, ನಮ್ಮ ಹತ್ರ ಅಂದರೆ ನಮ್ಮ ತಂದೆ ತಾಯಿ ಹತ್ರನೇ ದುಡ್ಡು ಇದ್ದಿದ್ದಿದ್ರೆ ನಾನು ಇವ್ರ ಹತ್ರ ಕೇಳ್ತಾ ಇರಲಿಲ್ಲ. ಹಾಂ ಈಗ ನೀವು ರಿಟರ್ನ್ ಅವರಿಗೆ ಕೊಡಬೇಕು, ಗಿಫ್ಟ್ ಕೊಡಬೇಕು ಅಂತ ಇರೋದು ನಿಮ್ಮ ಫ್ಯೂಚರ್ ಸೆಲ್ಫ್, ಅದು ಭವಿಷ್ಯದ್ದದು. ಹ್ಮ್ 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 ಅಂದರೆ ಪಾಸ್ಟನ್ನ ನೀವು ವಿಷನ್ ಮಾಡ್ಕೋಬೇಕಂತಿದ್ದೀನಿ. ಸೊ ಆ ಥರ ವಿಷನ್ ಮಾಡಬೇಕು. ನಿಮಗೆ ಅಲ್ಲಿ ಓಕೆ ದುಡ್ಡಿದ್ದಿದ್ರೆ ಇವ್ರ ಹತ್ರ ಹೆಲ್ಪ್ ಕೇಳೋದು ನೆಸೆಸಿಟಿ ಇರ್ತಿರ್ಲಿಲ್ಲ. ಓಕೆ ಮ್ಯಾಮ್. ಓಕೆ, ಅಥವಾ ಮೇ ಬಿ ನೀವು ಆ ಹೈಯರ್ ಎಜುಕೇಷನ್ ಮಾಡೋದೇ ಬೇಡ ಅನ್ಕೊಂಡಿದ್ರೆ ಮೇ ಬಿ ಖರ್ಚಾಗ್ತಿರ್ಲಿಲ್ವೇನೋ. ಹಾಂ 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 ಆ ಥರನೂ ವಿಷನ್ ಮಾಡ್ಕೋಬೋದು. ಓಕೆ ಮೇಡಮ್ ಮ್ಯಾಮ್. ಲೋನ್ ತೆಗೆದ್ಬಿಟ್ಟಿರ್ತೀವಿ ಮೇಡಮ್ ಹ್ಮ್ ಮೇಡಮ್ ಅನ್ನೆಸೆಸರಿ ಏನಾದ್ರು ಹಣನ ಹಾಳು ಮಾಡ್ತಾ ಇದ್ರೆ ಅದನ್ನ ಸ್ಟಾಪ್ ಮಾಡ್ಬೇಕು. ಅದ ಹೆಂಗ್ ಇದನ್ನ ಮಾಡ್ಬೇಕು? ಏನದು ಅನ್ನೆಸೆಸರಿ ಅನ್ನೋದೇನು? ಅಂದ್ರೆ ಆಪ್ ಈ ತರ ಯೂಸ್ ಮಾಡಿ ಹಾಳು ಮಾಡ್ತಾ ಇದ್ರೆ ಅದನ್ನ ಅಲ್ಲ, ಸ್ಟಾಪ್ ಮಾಡ್ಬೇಕು. ಬೆಟ್ಟಿಂಗ್ ಕಟ್ತಾ ಇದ್ದೀರಾ ಅಥವಾ ಆ್ಯಪ್ ಯೂಸ್ ಮಾಡ್ತಿದ್ದೀರಾ? ಕರೆಕ್ಟಾಗಿ ಮೆನ್ಷನ್ ಮಾಡಿ. ಆಪ್ ಅಂದ್ರೆ ಇವು ಬರ್ತಾವಲ್ಲ ಮೇಡಮ್, ಅನ್ನೆಸೆಸರಿ ಆಪ್ ಗಳೆಲ್ಲ ಬರ್ತಾವಲ್ಲ, ದುಡ್ಡು ಅನ್ನೆಸೆಸರಿ ಹಾಕಿ ಆ್ಯಪು, ಆದ್ರೆ ವಾಪಸ್ ಬರಲ್ಲ. ಐ ಆಮ್ ನಾಟ್ ಕ್ಲಿಯರ್. ಅನ್ನೆಸೆಸರಿ ಆ್ಯಪಾ ಅಥವಾ ಈ ಲೋನ್ ಕೊಡ್ತೀವಿ ಅಥವಾ ಬಿಡ್ಡಿಂಗ್ ಆ್ಯಪು, ಈ ಕ್ರಿಕೆಟ್ ಆ್ಯಪ್ ಎಲ್ಲ ಇರ್ತಾವಲ್ಲ ಅವ? ಹಾ ಎಸ್ ಮ್ಯಾಮ್ ಸರ್, ಕ್ರಿಕೆಟ್ ದೆನ್ ಆತರ ಯು ಆರ್ ಪ್ಲೇಯಿಂಗ್ ಜೂಜು. ಎಸ್ ಓಕೆ, ಆ ಯಾವ ಥರ ತರ ಇದ್ರೆ ಸೊ ನೀನು ಅದರಲ್ಲಿ ಸ್ಟ್ರಾಂಗ್ ನಾಲೆಡ್ಜ್ ತಗೋಬೇಕು, ಅಥವಾ ಡೋಂಟ್ ರ್ಯಾಂಡಮ್ಲಿ ಟ್ರೈ ಅನ್ನೆಸೆಸರಿ ಆ್ಯಪ್ಸ್ ಆ ಥರ. ಅಂದರೆ ನನ್ನ ಹತ್ರ ಮೊಬೈಲೇ ಇಲ್ಲ ಅನ್ನೋದನ್ನು ನೀನು ವಿಜುವಲೈಸ್ ಮಾಡ್ಕೋಬೋದು. ಅಥವಾ ನಂಗೆ ಯೂಸ್ ಮಾಡೋಕ್ಕೆ ಅದನ್ನ ಬರಲ್ಲ ಇದೆಲ್ಲ, ಸ್ಟಾಪ್ ಆ ಆ್ಯಪ್ ನಂಗೆ ಯೂಸೇ ಮಾಡೋಕ್ಕೆ ಬರಲ್ಲ ಅಂತಲೂ ನೀನು ವಿಜುವಲೈಸ್ ಮಾಡ್ಕೋಬೋದು. ಅವು ಮಾಡಿಸ್ಬೇಕು. ಯಾರು ಮಾಡ್ತಿದಾರೋ ಅವ್ರು ಮಾಡಿಸ್ಬೋದಲ್ಲ. ಆ, ಇದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಸದ್ಯಕ್ಕೆ ನಿಮ್ಗೆ ಮಾಡೋದನ್ನ ಮಾಡ್ರಿ ಯವ್ವ. ನೀವು ಬರೇ ಮಾತಿದ್ರೆ ಗಂಡ ಮಕ್ಕಳು ಅಂತ ಹೋಗ್ತೀರಾ. ಫಸ್ಟ್ ನೀವು ಸರಿ ಆದರೆ ತಾನೇ ಅವ್ರನ್ನ ಸರಿ ಮಾಡೋಕ್ಕೆ ಸಾಧ್ಯ. ಮೇಡಮ್ ಈಗ ದುಡ್ಡು ನಾನ್ ಕೊಟ್ಟಿದ್ದೀನಲ್ಲ, ಅವ್ರು ಕೊಡೋ ತರ ಹಾ ನೀವು ಕೊಟ್ಟಿದ್ದೆ ನಿಮಗೆ ಭಯನಾ? ದುಡ್ಡು ನೀವು ಕೊಟ್ಟಿದ್ದೀರಲ್ಲ ಅದೇ ಭಯನಾ? ನನಗ್ ಭಯ ಆಗಿತ್ತು. ಅವಾಗ 25,000 ಕೊಟ್ಟಿದ್ದೆ, ನನಗ್ ಭಯ ಆಗಿತ್ತು. ಅವ್ರು ಕೊಟ್ಟಿಲ್ಲ ಈಗ? ಕೊಟ್ಟಿದಾರ, ಅವಾಗಿ ಕೊಟ್ರು ಆಮೇಲೆ. ದೆನ್ ಇದು ಹೆಂಗೆ ಭಯ ಆಗುತ್ತೆ? ಅವಾಗ ಭಯ ಅನ್ಸಿತ್ತು ಕೊಡದೇ ಇದ್ದಾಗ. ಎಷ್ಟೋ 1 ವರ್ಷ 2 ವರ್ಷ ಆದ್ಮೇಲೆ ಕೊಟ್ಟಿದ್ರು ಮೇಡಮ್. ಅವಾಗ ಏಯ್ ನಾವ್ ಸ್ವರೂಪ, ಬಟ್ ಇದು ಮನಿ ಬಂದ್ಬಿಟ್ಟಿದೆ ಅಲ್ವಾ ನಿಮ್ಮ ಹತ್ರ? ಇದ್ ಬಂದಾಗ ಮಾಡ್ಬಾರ್ದಾ ಇದು? ಇದು ಆಗಲ್ಲ. ಈಗ ಅವರು ದುಡ್ಡೇ ಕೊಟ್ಟಿರಲ್ಲ, ಈಗಲೂ ಭಯ ಇದ್ರೆ ಭಯ. ಕೊಟ್ಟಿರೋ ದುಡ್ಡು ಬಂದಿಲ್ಲ ಮೇಡಮ್ ನಂದು. ನಂಗೂ ಅಷ್ಟೇ ಮ್ಯಾಮ್, ಕೊಟ್ಟಿರೋ ದುಡ್ಡು ಬಂದಿಲ್ಲ. ಹಾ, ಈಗ ಮತ್ತೆ ನೀವು ಆ ದುಡ್ದಿದ್ದೆಲ್ಲ ಸಿಚುವೇಶನ್ ಲೋನ್ ಚೇಂಜ್ ಮಾಡ್ಕೊಳ್ಳಿ. ಅವ್ರು ನಿಮ್ಮ ಹತ್ರ ಹೆಂಗ್ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಥವಾ ಹತ್ರು ಅಥವಾ ಏನೋ ಒಂದು ಹಾ ಮಾಡಿರ್ತಾರೆ, ಹಾ ಅದನ್ನ ಆ ಸಿಚುವೇಶನ್ನ ನೀವು ಇವಾಗ ಚೇಂಜ್ ಮಾಡಿ. ಅಯ್ಯೋ ನಮಗೆ ಕಷ್ಟ ಅಂತ ಹೇಳ್ಬೋದು, ಅಥವಾ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ಬಹುದು, ಅಥವಾ ಬೇರೆಯವ್ರ ಹತ್ರ ಇಸ್ಕೋ ಹೋಗಿ ಅಂತ ಹೇಳ್ಬೋದು. ಮೇ ಬಿ ಜಗಳನೂ ಆಡ್ಬೋದು. ನಿಮ್ಮ ಸಿಚುವೇಶನ್ ಹೆಂಗಾದ್ರೂ ನೀವು ವಿಷನ್ ಮಾಡ್ಕೊಳ್ಳಿ. ದುಡ್ಡೆಲ್ಲ ಕೊಡೋಕ್ಕಾಗಲ್ಲ, ಸುಮ್ಮನೆ ನನ್ನ ಫ್ರೆಂಡ್ಶಿಪ್ ಹಾಳಾಗುತ್ತೆ ಅಂತ ಒಂದೇ ಮಾತಲ್ಲೂ ಹೇಳ್ಬೋದು. ಅದು ವಿಷನ್ ಮಾಡ್ಕೋಬೇಕು ನೀವು. ಮ್ಯಾಮ್. ಬಂದಿಲ್ಲ ಅಲ್ವಾ ದುಡ್ಡು? ವಿಷನ್ ಮಾಡ್ಕೊಳ್ಳಿ. ಮ್ಯಾಮ್ ಮ್ಯಾಮ್ ನಾನು ಆನ್ಲೈನ್ ಅಲ್ಲಿ ಜಾಬ್ ಇದಾಗುತ್ತೆ ಅಂತ ಅಂದ್ಬಿಟ್ಟು ಅದೇನೊಂದು ಬಿಸ್ಗೋಸ್ಕರ 4,000 3,000 ಕಟ್ಟಿರ್ತೀರ? ಇಲ್ಲ ಮ್ಯಾಮ್ 15,000 ಕಟ್ಟಿದ್ದೆ ಮ್ಯಾಮ್. ನಾನು 15,000 ಕಟ್ಟಿದ್ದೆ. ಹೇಳ್ಕೊಡ್ತೀನಿ, ಟ್ರೈನಿಂಗ್ ಕೊಡ್ತೀನಿ ಅಂತ ಹೇಳಿ ಫೋನ್ ಫಸ್ಟ್ ಮಾಡಿದ್ರೆ ನಿಮಗೆ ಫೋನ್ 15,000 ಕೊಟ್ಟವ್ರು ಯಾರು? ನಾನೇ ಮ್ಯಾಮ್. ಆಕ್ಚುಲಿ ಇದೇ ತರ ನನಗೂ ಆಗಿದೆ. ನಾನು ಮೇಕಪ್ ಅಂತ ಕಲಿಯಕ್ ಹೋದಾಗ ನನ್ಗೆ ಅದು ನನಗೆ 80,000 ಗೊತ್ತು. ಮಾಡಿದ್ದಾರೆ. ಬಟ್ ನಂದೇ ಓನ್ ದುಡ್ಡು, ನಾನೇ ಗೋಲ್ಡ್ ಇಟ್ಬಿಟ್ಟು ತಗೊಂಡೋಗಿ ನಂದೇ ಗೋಲ್ಡ್ ಇಟ್ಬಿಟ್ಟು ಕೊಟ್ಟಿರೋದು. ಆತರ ಓಕೆ, ಇದರಲ್ಲಿ ಇದೇ ಸಿಚುವೇಶನ್ ಮೇ ಬಿ ಮಧುಗೆ. ಇಲ್ಲಿ ಗಾಯತ್ರಿ ಜಾಯಿನ್ ಆಗಿದಾರಾ? ಗಾಯತ್ರಿ? ಓಕೆ, ಗಾಯತ್ರಿ ಜಾಯಿನ್ ಆಗಿಲ್ಲ. ಮ್ಯಾಮ್
ಆಗಿದ್ದೀರಾ? ಸುಮಾನು ಜಾಯಿನ್ ಆಗಿಲ್ಲ. ಓಕೆ, ಇದೇ ಪರಿಸ್ಥಿತಿ ಮಧು ಅಥವಾ ನಯನ ಆಗಿದ್ದಿದ್ರೆ. ನಯನ, ಆ, ಇವಾಗ ಸಿಚುವೇಶನ್ ಬಂದು ಸುಮಾ ಅವ್ರದ್ದು ಆನ್ಲೈನಲ್ಲಿ ಅವರು ಅದೇ ದುಡ್ಡು ಕಟ್ಟಿ ಅಂದ್ರಂತೆ 15,000 ಕಟ್ಟಿದ್ರಂತೆ, ಮೋಸ ಹೋದ್ರಂತೆ. ಅದೇ ಸಿಚುವೇಶನ್ ನಿಮಗೆ ಬಂದಿದ್ರೆ ನಾನು ಹೇಳ್ತೀನಿ. ಆಕ್ಚುಲಿ ಹಾ ನಾನು ಕೂಡ ಬಿಸ್ ಗುರುಕುಲಲ್ಲಿ 21,000 ಹಾಕಿದ್ದೀನಿ. ಸೊ ಟಾಪ್ ಕೋರ್ಸ್ನೇ ತಗೊಂಡಿದ್ದೀನಿ. ಅದರಿಂದ ನನಗೆ 1 ರೂಪಾಯಿನೂ ಬಂದಿಲ್ಲ. ಲೈಕ್ ಏನ್ ಮಾಡ್ಬೋದಂದ್ರೆ, ಅದರಿಂದ ಯಾರೋ ಒಬ್ರು ಜಾಯ್ನ್ ಆದ್ರೂ ಕೂಡ ಆ 21,000ಗೆ 15,000 ನಮಗ್ ಬರುತ್ತೆ, ಒಬ್ರು ಜಾಯ್ನ್ ಆದ್ರೂ ಕೂಡ. ಅಥವಾ ಇವಾಗ ಅವ್ರಿಗೆ 15,000 ಪೇ ಮಾಡಿದ್ರಲ್ಲ, ಒಬ್ರು ಜಾಯ್ನ್ ಆದ್ರೂ ಕೂಡ 9,000 ಬರುತ್ತೆ. ಹಂಗೆ ಇಬ್ರನ್ನ ಆಲ್ರೆಡಿ ಜಾಯಿನ್ ಮಾಡಿಸಿದೀನಿ ಅಂತ ವಿಜುವಲೈಸ್ ಮಾಡ್ಬೋದು. ಸೊ ಆ ಅಮೌಂಟ್ ರಿಟರ್ನ್ ತಗೊಳೋದಕ್ಕೆ ಅಷ್ಟೇ ಮ್ಯಾಮ್, ಇನ್ನೇನು ಮಾಡಕ್ಕಾಗಲ್ಲ. ಅಮೌಂಟ್ ರಿಟರ್ನ್ ಅಂತೂ ಬರಲ್ಲ ಅದು. ಓಕೆ. ಇನ್ನೊಬ್ರು ಮ್ಯಾಮ್ ಪೂಜಾ, ಇನ್ನೊಬ್ರು ಇದಾರಲ್ಲ, ಯೋಗ ಮಾಡ್ತಿರಲ್ಲ ನೀವು, ಪೂಜಾನಾ? ಹಾ, ಪೂಜಾ. ಪೂಜಾ ಹೇಳಿ, ಇವಾಗ ಅವ್ರು ಆನ್ಲೈನಲ್ಲಿ ದುಡ್ಡು ಕೊಟ್ಟಿದ್ದಾರಲ್ಲ, ಈಗ ಆ ಥರ ನಿಮಗೆ ಪರಿಸ್ಥಿತಿ ಬಂದಿದ್ರೆ, ಕಟ್ಟೋ ಪರಿಸ್ಥಿತಿ ಬಂದ್ರೆ ಏನು ಆಕ್ಷನ್ ತಗೋತಿದ್ರಿ ಅಥವಾ ಏನು ಮಾಡ್ತಿದ್ರಿ? ಏನು ಅಂದ್ರೆ ಕೈಯಲ್ಲಿ ದುಡ್ಡಿದ್ರೆ ಕೊಡ್ತಿದ್ವಿ, ಇಲ್ಲ ಅಂತಂದ್ರೆ ತಂದೆ ಅಥವಾ ತಾಯಿ ಜೊತೆ ಕೇಳ್ಬಿಟ್ಟು ಹೊಂದಿಸ್ಕೊಡ್ತಿದ್ವಿ. ಓಕೆ, ಶಾಲಿನಿ. ಹೇಳಿ ಮ್ಯಾಮ್. ಆ ಸಿಚುವೇಶನ್ ನಿಮಗೆ ಬಂದಿದ್ರೆ ಏನು ಮಾಡ್ತಿದ್ರಿ, ಏನು ಆಕ್ಷನ್ ತಗೋತಿದ್ರಿ? ಫಸ್ಟ್ ಆಫ್ ಆಲ್ ಆನ್ಲೈನ್ ನಂಬಿ ಹಾಕಕ್ಕೆ ಹೋಗ್ತಾ ಇರ್ಲಿಲ್ಲ ಮ್ಯಾಮ್. ಅದ್ರ ಬದಲು ಟ್ರಸ್ಟೆಡ್ ಆಗಿ ನಮಗ್ ಗೊತ್ತಿರೋ ನಮ್ ಗುರುಗಳ ಹತ್ರನೇ ಕಲಿಬೋದಾಗಿತ್ತು ಅಂತ ಯೋಚನೆ ಮಾಡ್ತೀನಿ. ಒಂದು ನಿಮಿಷ. ಆನ್ಲೈನ್ ಟ್ರಸ್ಟೆಡ್ ಅಲ್ಲ ಅನ್ನೋದು ನಿಮ್ಗೊಂದು ಎಲ್ಲೋ ಮೆಮೊರಿಯಿಂದ ಬಂದಿದೆ. ಯಾವಾಗಿಂದ ನಿಮ್ಗೆ ಹಂಗೆ ಅನ್ಸಿದೆ? ಸಣ್ಣ ಪುಟ್ಟದ್ರಲ್ಲೇ ಬೇಜಾನ್ ಕಳೀತಾ ಇರ್ತೀವಿ ಮ್ಯಾಮ್. ಹೇ, ಐ ಆಮ್ ಸೋ ಲಕ್ಕಿ. ಸ್ವಲ್ಪ ನಾನು ಆನ್ಲೈನ್ ಕ್ಲಾಸ್ ನಡೀತೈತೆ ಅಂತ ನಾನು ಇದೆಲ್ಲ ನಾನು ಫಸ್ಟ್ ಟೈಮ್ ಕೇಳ್ತಿದ್ದೀನಿ, ನೀವು ಆನ್ಲೈನಲ್ಲಿ ಹಿಂಗೆಲ್ಲ ಇದಾಗಿದೆ ಅನ್ನೋದು. ಮತ್ತೆಲ್ಲ ಎಜುಕೇಟೆಡ್ ಇರೋದು. ಮ್ಯಾಮ್ ನಮ್ಗಿಂತ ನಮ್ಮ ಸರ್ಕಲ್ ಅಲ್ಲಿ ಕಳ್ದಿರೋರು ಹೇಳೋ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗ್ಬಿಟ್ಟಿದೆ ಮ್ಯಾಮ್. ಎಸ್ ಮ್ಯಾಮ್, ಶೈನ್ ಮಾರ್ಕೆಟ್ ಅಲ್ಲಿ. ಓಕೆ, ಹಾಂ, ಇದನ್ನ ಇಲ್ಲೇ ಸ್ಟಾಪ್ ಮಾಡ್ತೀನಿ. ಬೇರೆ ಎಕ್ಸಾಂಪಲ್ ಕೊಡಿ. ಅದು ಆನ್ಲೈನ್ ಫ್ರಾಡ್ ಅಥವಾ ಆನ್ಲೈನಲ್ಲಿ ನೀವು ಮೋಸ ಹೋಗಿರೋದನ್ನ ಒಂದು ಸ್ವಲ್ಪ ಪಾರ್ಕ್ ಮಾಡ್ತೀನಿ. ಬೇರೆ ಇದು ಕೊಡಿ, ಮುಂದಕ್ಕೆ ಹೋಗ್ತಿಲ್ಲ ಇದು. ಮ್ಯಾಮ್ ನಂದು ನಮ್ಮ ಹೇಳ್ತೀನಿ. ಹತ್ರನೇ ಇದ್ರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬೋದು, ನೆಸೆಸಿಟಿ ಇರಲ್ಲ ಅಂತ ಮ್ಯಾಮ್. ಚೀಟಿ ಹಾಕಿದ್ದೆ ಮ್ಯಾಮ್ ನಾನು 3 lakhs. ವಿನೋದ, ಪ್ರತಿಮಾ ಮೇಡಮ್ ಜಾಯಿನ್ ಆಗಿಲ್ಲ. ಸೌಮ್ಯ, ಆನ್ಲೈನಲ್ಲಿ ಎಸ್ ಇವಾಗ ಮ್ಯಾಮ್. ಹೇಳ್ತಾ ಇದ್ದಾರೆ 15,000 ಕಟ್ಟಿದ್ರೆ ನಿಮಗೆ ಕೆಲಸ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನಮ್ಮ ಮಾಡ್ತೀಯಾ? ನೋವೇ ಮ್ಯಾಮ್, ಅದೆಲ್ಲ ಹೇಗ್ ನಂಬಕ್ಕಾಗುತ್ತೆ ಮ್ಯಾಮ್? ನಾವು ಫಸ್ಟ್ ಅದನ್ನ ಅನಲೈಸ್ ಮಾಡ್ಬೇಕು ಮ್ಯಾಮ್. ಹೆಂಗ್ ಇದು ಅನಲೈಸ್ ನಿಜನಾ ಮಾಡ್ತೀರಾ? ತಿಳ್ಕೊಂತೀನಿ ಮ್ಯಾಮ್. ತುಂಬಾ ಟ್ರೈ ಮಾಡ್ತೀನಿ. ಯಾಕಂದ್ರೆ ಆ, ಒಂದ್ಸಲಿ ಯಾರೋ ಒಬ್ರು ಹೇಳ್ತಿದ್ದಾರೆ ಅಂದ್ರೆ ಆ ವ್ಯಕ್ತಿ ನಮಗ್ ಗೊತ್ತಿರ್ಬೇಕು, ಇಲ್ಲ ಆ ಪೇಜ್ ಬಗ್ಗೆ ನಮ್ಗೆ ಅರಿವಿರ್ಬೇಕು. ಅದನ್ನ ದಾಟಿ ನಾವು ಫಸ್ಟ್ ಇದು ವರ್ಕ್ ಆಗತ್ತ ಅಂತ ತಿಳ್ಕೊಬೇಕು ಮ್ಯಾಮ್. ಅದೇ ಯಾರ ನಾನ್ ಹತ್ರ ಸೀರಿಯಸ್ ಆಗಿ ತಿಳ್ಕೊತೀರಾ? ಹೆಂಗ್ ಹೇಳ್ತೀನಲ್ಲ, ತಿಳ್ಕೊತೀರಾ? ಈ ತರ ಈಗ ಮೊಬೈಲ್ ಇದೆ, ನೀವಿದೆ, ಇಬ್ಬರೇ ಇರೋದು. ಗೂಗಲ್ ಮಾಡ್ತೀನಿ ಮ್ಯಾಮ್. ಓಕೆ, ಗೂಗಲ್ ಮಾಡ್ತೀನಿ, ಗೂಗಲ್ ಮಾಡಿ ಚೆಕ್ ಮಾಡ್ತೀನಿ, ಆ ಪೇಜ್ ನ ಸರ್ಚ್ ಮಾಡ್ತೀನಿ, ಅದು ಎಷ್ಟು ಟ್ರಸ್ಟ್ ಇದೆ ನೋಡ್ತೀನಿ. ವೆರಿಫೈಡ್ ಅಂತ ಇದ್ರೂನು ನಾನು ಬಟ್ ಈಗ ತುಂಬಾ ಈ ಚೆಕ್ ಮಾಡ್ತೀನಿ ಕೇಸಲ್ಲಿ ಮ್ಯಾಮ್. ಆ ಮಧು ಸರ್ಟಿಫಿಕೇಟ್ ಅವ್ರದ್ದು ತಗೊಳ್ಳೋದಾದ್ರೆ ಅದು ಚೆನ್ನಾಗೇ ಇರುತ್ತೆ ರಿವ್ಯೂ ಆನ್ಲೈನ್ ಅಲ್ಲ ಮಧು? ಮ್ಯಾಮ್ ನಾನ್ ರಿವ್ಯೂಗೆ ಚೆಕ್ ಮಾಡಲ್ಲ ಮ್ಯಾಮ್. ಮಾಡ್ಬೋದು ಅದ್ರಲ್ಲಿ. ಅದೇ ಮೇಡಮ್ ಪ್ರಾಪರ್ ಟ್ರೈನಿಂಗ್ ಇತ್ತು ಅಂದ್ರೆ ಮಾಡ್ಬೋದು. ಓಕೆ, ಪ್ರಾಪರ್ ಟ್ರೈನಿಂಗ್ ಇತ್ತು ಅಂದ್ರೆ ಮಾಡ್ಬೋದು. ಐ ಅಗ್ರಿ. ಬಟ್ ಇಲ್ಲಿ ಎಲ್ಲರಿಗೂ ಗೂಗಲ್ ಯೂಸ್ ಮಾಡಕ್ ಬರುತ್ತೆ, ಎಲ್ಲರ ಹತ್ರ ಬರುತ್ತೆ ಸ್ಮಾರ್ಟ್ ಮ್ಯಾಮ್. ಫೋನ್ ಇದೆ. ಎಸ್ ಮ್ಯಾಮ್. ಸೊ ಸುಮಾ, ಮುಂಚೆನೆ ನಾನು ಹೇಳ್ದಂಗೆ ಬೇಜಾರಾಗಬೇಡಿ. ಇನ್ನು ನೀವು ಬೆಳೆಯೋದು ಕಲಿಯೋದು ತುಂಬ ಇದೆ. ನಾನು ಬೆಳಗ್ಗೆ ಕ್ಲಾಸಲ್ಲೂ ಹೇಳಿದೆ, ವಯಸ್ಸಾಗೋದು ಮುಖ್ಯ ಅಲ್ಲ, ಅನುಭವ ತಗೊಳ್ಳೋದು ಮುಖ್ಯ ಅಂತ. ಡೋಂಟ್ ವರಿ, ಇದನ್ನೆಲ್ಲ ಕರೆಕ್ಟ್ ಮಾಡ್ಕೋಬಹುದು ನೀವು. ಇದೇನು ದೊಡ್ಡದು ಏನೋ ಆಗೋಗಿದೆ ಅಂತಲ್ಲ. ಎಲ್ಲರಿಗೂ ಅರ್ಥ ಆಗಲಿ ಅನ್ನೋದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದು, ದಯವಿಟ್ಟು ಪರ್ಸ್ನಲ್ ಆಗೇನು ತಗೋಬೇಡಿ. ಸೊ ಅನಲೈಸ್, ಅವ್ರು ಹೇಳಿದ್ರು ಅನಲೈಸ್ ಮಾಡಬೇಕು, ಗೂಗಲ್ ಮಾಡಬೇಕು, 4 ಜನ ಹತ್ರ ಡಿಸ್ಕಸ್ ಮಾಡಬೇಕು. ದಟ್ ಯು ನಾಟ್ ಡಿಡ್.
ಮ್ಯಾಮ್ ಅದು ನಾನು ಬಟ್ ತಗೊಂಡಿದ್ದು ಶಾಲಿನಿಗೆ ಭಯ ಹೆಂಗ್ ಬಂದಿರೋದು ಅಂದ್ರೆ ಸಡನ್ ಅಂತ ಬೇರೆಯವರೆಲ್ಲ ಹೇಳಿ ಹೇಳಿ ತಗೊಂಡಿದ್ದೀನಿ ಕೇಳಿಸಿನೇ ಭಯ ಬಂದ್ಬಿಟ್ಟಿದೆ. ಅದಕ್ಕೆ ಅವ್ರು ನಂಬ್ತಾ ಇಲ್ಲ. ಆ್ಯಂಡ್ ವೈ ಯು ಓನ್ಲಿ ಟಾರ್ಗೆಟೆಡ್? ಬಿಕಾಸ್ ಇಲ್ಲಿ ನನಗೆ ಒಂದು ಎರಡು ಕಾನ್ವರ್ಸೇಷನಲ್ಲೇ ಗೊತ್ತಾಗಿದೆ ನಿಮ್ಮ ಬಗ್ಗೆ. ನೀವು ಎಷ್ಟು ನಂಬಿಡ್ತೀವಿ ಅಂತ ಅಂತ. ಬೇಗ ಜನಗಳನ್ನ. ಹಾ. ಎಸ್ ಮ್ಯಾಮ್. ಕೊಳ್ಳು ಹಾಕಿದ್ನು ಸೊ ಇದನ್ನ ಯಾವಾಗ ನೀವು ಕರೆಕ್ಟ್ ಮಾಡ್ಕೊಬಹುದು ಹಾಕಿದೀನಿ ಅಂತಂದ್ರೆ ತುಪ್ಪನ. ಈ ವಿಷನ್ ಮಾಡ್ಕೊಂತ ಇದ್ದೀರಲ್ಲ, ಇದರಲ್ಲಿ ಅದನ್ನ ಚೇಂಜ್ ಮಾಡ್ಬೇಕು ನೀವು. ಆನ್ಲೈನ್ ನಲ್ಲಿ ನಾನು ಇನ್ ಮುಂದೆ ಏನಾದ್ರೂ ಬಂದ್ರೆ ಒಂದು ಬಿಟ್ಟು 2 ಸತಿ ಚೆಕ್ ಮಾಡ್ತೀನಿ, ಬೇರೆಯವ್ರ ಹತ್ರ ಅನಲೈಸ್ ಮಾಡಿಸ್ಕೊಂತೀನಿ, ಆಮೇಲೆ ಗೂಗಲ್ ಮಾಡ್ತೀನಿ. ಸಾಧ್ಯ ಆದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿನೂ ಕೇಳ್ಬೋದು. ಅಥವಾ ನಿಮ್ ಒನ್ ಯಾರೋ ಮೋರ್ ಥಿಂಗ್. ಹತ್ರದವ್ರು ಪೊಲೀಸ್ ಫ್ರೆಂಡ್ ಇರ್ತಾರೆ, ಲಾಯರ್ಗಳು ಇರ್ತಾರೆ. ಲಾಯರ್ ಲಾವಣ್ಯ ಎಲ್ಲೋ ಮಿಸ್ ಆಗ್ಬಿಟ್ಟಿದ್ದಾರೆ ಈ ಸತಿ, ಸಿಗ್ತಾನೆ ಇಲ್ಲ ನನಗೆ. ಹರ್ಷದ ನಮ್ಮ ಗ್ರೂಪ್ ಅಲ್ಲೇ ಇದ್ದಾರೆ ಇಬ್ರು ಲಾಯರ್ಸ್. ಕಾಂಟ್ಯಾಕ್ಟ್ ಜಸ್ಟ್ ಅವರು ಫುಲ್ ಈ ತರ ಬಿಸಿ ಗ್ರೂಪ್ ಇದ್ದಾರೆ ಅಲ್ಲಿ. ಮ್ಯಾಮ್. ಅವರು ಬಿಸಿ ಇದ್ದಾರೆ ಲಾವಣ್ಯ ಅವರು. ನಂಗೆ ಮೆಸೇಜ್ ಮಾಡ್ತಾರೆ, ನಾನೇನು ಕೇಳಕ್ ಹೋದ್ರೆ ಬಿಸಿ ಇದೀನಿ, 9 ಹಾ, ಗಂಟೆಗೆ ಬರೋದು ಅಂತ ಹೇಳ್ತಾರೆ. ಅವ್ರು ಇದಕ್ಕೆ ಪ್ರಿಪೇರ್ ಆಗ್ತಿರೋದು, ಜಡ್ಜ್ ಇದಕ್ಕೆ ಪ್ರಿಪೇರ್ ಆಗ್ತಿದ್ದಾರೆ. ಓಕೆ, ನೆಕ್ಸ್ಟ್ ಟೈಮ್ ಅದನ್ನ ನೀವು ಮಾಡ್ಬೇಕು, ಅದನ್ನ ಕರೆಕ್ಟ್ ಮಾಡ್ಬೇಕಂತ ಬರೀಬೇಕು ನೀವು ಬುಕ್ಕಲ್ಲಿ. ಈವನ್ ಮಧು. ಇನ್ನೊಂದು ಸರ್ಟಿಫಿಕೇಟ್ ಇರುತ್ತಲ್ವಾ, ಈ ಕಂಪ್ನಿ ಅವರು ಸರ್ಟಿಫಿಕೇಟ್ ಹಾಕಿರ್ತಾರೆ, ಅದನ್ನೊಂದು ಸ್ಕ್ರೀನ್ ಶಾಟ್ ತಗೊಂಡು ಅದನ್ನ ಗೂಗಲ್ ಸ್ಕ್ಯಾನರ್ ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ಅದು ಒರಿಜಿನಲ್ ಡೂಪ್ಲಿಕೇಟ್ ಇಲ್ಲ ಅದು ಫೇಕ್ ಎಲ್ಲ ಕ್ಲಿಯರ್ ಆಗಿ ಮೆನ್ಷನ್ ಆಗಿರುತ್ತೆ ಮ್ಯಾಮ್. ಕರೆಕ್ಟ್. ಒಂದ್ಸಲಿ ಗೂಗಲ್ ಫೋನ್ ನ ಏನೇನಕ್ಕೋ ಯೂಸ್ ಮಾಡೋ ನಾವು ಇಂಥ ವಿಷಯಗಳಿಗೆ ಯೂಸ್ ಮಾಡಲ್ಲ ಮ್ಯಾಮ್. ಅಂದ್ರೆ ಮಾಡ್ಬೇಕು. ಮ್ಯಾಮ್ ಅದು ಸರ್ಟಿಫಿಕೇಶನ್ಸ್ ಎಲ್ಲ ಪ್ರತಿಯೊಂದು ಒರಿಜಿನಲ್ ಗೌರ್ಮೆಂಟ್ ಸರ್ಟಿಫೈಡ್ ಕಂಪನಿನೇ ಇರುತ್ತೆ. ಬಟ್ ನಾವು ಅದಕ್ಕೆ ಅಮೌಂಟ್ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಆ ಒಂದು ವರ್ಕ್ ನಮ್ಮ ಹತ್ರ ಆಗುತ್ತಾ ಅಂದ್ರೆ ಅದಕ್ಕೆ ಪ್ರಮೋಷನ್ ಇಂಪಾರ್ಟೆಂಟ್ ಇರುತ್ತೆ. ಸೊ ನಾವು ಡೈಲಿ ರೀಲ್ಸ್ ಡೈಲಿ ಏನ್ ಅಪ್ಡೇಟ್ ಮಾಡ್ತೀವಿ, ಸೊ ನಾವು ಏನ್ ವರ್ಕ್ ಮಾಡ್ತಾ ಇದೀವಿ ಅದಕ್ಕೆ ನಾವು ಎಲಿಜಿಬಲ್ ಇದೀವಾ ಅಂತ ಫಸ್ಟ್ ನೋಡಿ ಅಮೌಂಟ್ ಹಾಕ್ಬೇಕಾಗತ್ತೆ. ಸೊ ಅದಕ್ಕೆ ನಾವು ಎಲಿಜಿಬಲ್ ಇಲ್ಲದೆ ಅದಕ್ಕೆ ಟೈಮೇ ಹಾಕದೆ ನಾವು ಅಮೌಂಟ್ ಇನ್ವೆಸ್ಟ್ ಮಾಡಿದ್ರೆ ಆ ಅಮೌಂಟ್ ಹೋಗುತ್ತೆ ಮ್ಯಾಮ್. ಕರೆಕ್ಟ್. ಆ್ಯಂಡ್ ಮೇ ಬಿ ಇಫ್ ಐ ಆಮ್ ರಾಂಗ್ ಪ್ಲೀಸ್ ಕರೆಕ್ಟ್ ಮೀ. ಮೇ ಬಿ ನೀವು ಹಾಕಿದ್ಮೇಲೆನೂ ನಿಮ್ಮ ಇದು ಡೌನ್ ಆಗಿರಬಹುದು, ಇಂಟ್ರೆಸ್ಟ್ ಡೌನ್ ಆಗಿರ್ಬೋದು, ಅಥವಾ ಎಸ್ ಯು ಎಸ್ ನಾಟ್ ವರ್ಕ್ಡ್ ಅಂತಾನು ತಗೋಬಹುದು, ಕನ್ಸಿಡರ್ ಮಾಡ್ಬೋದು. ಸೊ ಫಸ್ಟು ನಮ್ಮ ಒಂದು ಯೋಗ್ಯತೆ ಅಂತ ಬಳಸ್ತಿದ್ದೀನಿ, ಅಥವಾ ನಮ್ಮ ಒಂದು ಶಕ್ತಿ ಅಂತ ತಗೊಳ್ಳೋಣ. ನಮ್ಮ ಒಂದು ಕಾನ್ಫಿಡೆಂಟ್ ಲೆವೆಲ್, ಕಾನ್ಫಿಡೆಂಟು ಅಥವಾ ಅದನ್ನ ಸಂಭಾಳಿಸುವಂಥದ್ದು ಇದೆಯಾ ನಮ್ಮ ಹತ್ರ ಅನ್ನೋದನ್ನ ಚೆಕ್ ಮಾಡಿಕೊಂಡು ನಾವು ಮಾಡಬೇಕು ಅನ್ನೋದನ್ನ ಬರೀತೀನಿ. ಇದರಲ್ಲಿ ವಿಜುವಲೈಸ್ ಮಾಡ್ಕೊಬೇಕು ನೀವು. ಸೊ ನಿಮ್ಮ ಸಿಚುವೇಶನ್ ವಿಜುವಲೈಸೇಷನ್ ಗೊತ್ತಾಯ್ತಾ? ಇನ್ಯಾರಿಗಾದ್ರೂ ಏನಾದರೂ ಕರೆಕ್ಷನ್ ಬೇಕಾ? ಗೊತ್ತಾಯ್ತು ಅನ್ಕೊಂತೀನಿ. ಗೊತ್ತಾಯ್ತು ಮ್ಯಾಮ್. ಇದನ್ನ ನೀವು ಏನು ಮಾಡಬೇಕು ಅಂದರೆ, ಈಗ ಯಾರ್ಯಾರು ಮೆಡಿಟೇಷನ್ ಕ್ಲಾಸಲ್ಲಿ ಜಾಯ್ನ್ ಆಗಿದ್ದೀರಾ, ಮೆಡಿಟೇಷನಲ್ಲಿ ಮಾಡುವಾಗ ನಾನು ನಿಮಗೆ ಸುಮ್ಮನೆ ಕೂತ್ಕೊಳ್ಳಿ ಏನಾದರೂ ವಿಜುವಲೈಸ್ ಮಾಡಿ ಅಂದಾಗ ಈ ಥರದ ವಿಷಯಗಳನ್ನು ಕರೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಸ್ಪೆಷಲಿ ನಾಳೆ ಯಾವುದಿರೋದು ಸೇಕ್ರಲ್ ಚಕ್ರದಿರೋದು, ಅದರಲ್ಲಿ ಇದನ್ನೇ ಮಾಡಬೇಕು ನೀವು. ವಿಷನ್ ಇದನ್ನು ಚೇಂಜ್ ಮಾಡುವಂಥದ್ದು. ಇಲ್ಲ ನಾವು ಮೆಡಿಟೇಷನ್ನು 7 ಚಕ್ರ ಅದ್ಯಾವುದು ಮಾಡ್ತಾ ಇಲ್ಲ ಅನ್ನೋರು, ಸಿಟ್ ಇನ್ ಅ ಸೈಲೆಂಟ್ ಕಾಮ್ ಕ್ವೈಟ್ ಪ್ಲೇಸ್. ಇದು ಬರ್ದಿದ್ರಲ್ಲ, ರಿಲ್ಯಾಕ್ಸ್ ಆಗೋಕ್ಕೆ ಹಾಡು ಹೇಳ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ದೇವಸ್ಥಾನಕ್ಕೆ ಹೋಗ್ತೀನಿ, ಅದೆಲ್ಲ ಮಾಡೋದು ಬಿಟ್ಬಿಟ್ಟು ಫಸ್ಟ್ ಇದನ್ನು ಮಾಡಿ. ನಿಮ್ಮ ಸ್ಟ್ರೆಸ್ ಏನಿದೆಯೋ ಅದನ್ನು ವಿಷನ್ ಚೇಂಜ್ ಮಾಡಿ. ನಿಮ್ಮ ಸ್ಟ್ರೆಸ್ ವಿಷನ್ನ ಚೇಂಜ್ ಮಾಡಿ. ನೆಕ್ಸ್ಟ್ ಟೈಮ್ ಅದು ಭಯ ಆಗಿರಬಾರ್ದು, ನೆಕ್ಸ್ಟ್ ಟೈಮ್ ಆ ಸ್ಟ್ರೆಸ್ ಆಗಿರಬಾರ್ದು. ಈಗ ಒಂದ್ಸತಿ ನೀವು ಬುಕ್ಕಲ್ಲಿ ಬರೆದ್ಮೇಲೆ ನಿಮಗೆ ನೀವು ಬುದ್ಧಿ ಹೇಳ್ತಾ ಇರೋದು ಇದಲ್ಲ ಇದು ಅಂತ ನೀವು ಅರ್ಥ ಮಾಡಿಸ್ತಾ ಇರೋದು ನಿಮಗೆ ನೀವೇ. ತುಂಬ ಸತಿ ನಾನು 7 ಚಕ್ರ ಕ್ಲಾಸ್ ಆಗೋಯ್ತಾ ಮ್ಯಾಮ್? 3 ದಿನ ಆಯಿತು, ಓಕೆ 22, 23, 24. ಮ್ಯಾಮ್ 3 ಈಗ days ಜಾಯಿನ್ ಆಗ್ಬೋದಾ? ಜಾಯಿನ್ ಆಗ್ಬೋದು. ಐ ವಿಲ್ ಸೆಂಡ್ ರೆಕಾರ್ಡಿಂಗ್ಸ್ 3 days. ಎಸ್ ಮ್ಯಾಮ್. ಓಕೆ. ಸಾರಿ, ನಾನು ಎಲ್ಲಿದ್ದೆ? ರಿಲ್ಯಾಕ್ಸ್ ಆಗಿ ರಿಲ್ಯಾಕ್ಸ್ ಆಗುವಾಗ ವಿಜುವಲೈಸೇಷನ್. ನೀವು ಇದನ್ನ ವಿಷನ್ ಮಾಡ್ಕೊಬೇಕು. ಆಮೇಲೆ ಮೇಡಮ್ ಪ್ರತಿ ಸತಿ ನಾನು ವಿಷನ್ ಮಾಡ್ಕೊಳ್ಳೋಗೂ ನಂಗೆ ಬೇರೆ ಬೇರೆ ಬರ್ತಾ ಇದೆ, ನೋ ಪ್ರಾಬ್ಲಮ್. ಪ್ರತಿ ಸತಿ ನಾನು ಅದು ಸಿಚುವೇಶನ್ ಚೇಂಜ್ ಮಾಡ್ಬೇಕಾದ್ರೆ ಬೇರೆ 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 ಬರ್ತಿದೆ. ಇನ್ನೊಂದು ಅದಕ್ಕೆ ರಿಲೇಟೆಡ್ ಆಗಿ ಈಸಿ ಆಗೋದಕ್ಕೆ, ನಿಮಗೆ ಹೆಲ್ಪ್ ಆಗೋದಕ್ಕೆ ಹೇಳ್ತಾ ಇದ್ದೀನಿ. ನನಗೆ ಮೇಯ್ನ್ ಇಲ್ಲಿ ಬೇಕಾಗಿರೋದು ನಿಮ್ಮ ಮನಿ ಸ್ಟ್ರೆಸ್ ಏನಿದೆಯಲ್ಲ ಅದನ್ನು ವಿಷನ್ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಪರ್ಸ್ನಲ್ ಸ್ಟ್ರೆಸ್ ವಿಷನ್ನ ಚೇಂಜ್ ಮಾಡ್ಕೊಳ್ಳಿ. ನಂಗೆ ಅದೇ ಆಗಬೇಕಾಗಿರೋದು. ಬಟ್ ಇವಾಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನಿಮಗೆ ಅತಿಯಾಗಿ ಖುಷಿಯಾಗಿದ್ದಂಥ ದಿನ ಯಾವುದು? ಇವತ್ತೇ ಇದೇ ಎಷ್ಟೋ ಸತಿ ಆಗಿರುತ್ತೆ ಖುಷಿ, ಬಟ್ ಒಂದು ನೆನಪಿರುವಂಥದ್ದು.
ಜಾಬ್ ಸಿಕ್ಕಿದ್ದು ಹಾ. ವಿನೋದ ಮೇಡಮ್ ಏನಕ್ಕೆ ನಗ್ತಾ ಇರೋದು? ಓಕೆ ನಾನು ಬಿಡಿ, ಫಸ್ಟ್ ಟೈಮ್ ಮಂತ್ರಾಲಯ ಮತ್ತೆ ಹೋಗಿದ್ದು. ಓಕೆ ಬಿಡಿ, ಮತ್ತೆ ಗೊತ್ತಾಯ್ತು. ಸೆಟ್ ಆದ ನ್ಯಾಷನಲ್ ಲೆವೆಲ್ ಸೆಲೆಕ್ಟ್ ಆಗಿದ್ದು, ಓಕೆ. ನನ್ ಕೇಳಿಸ್ತಿಲ್ವ ಮೇಡಮ್? ಇವಾಗ ಕೇಳಿಸ್ತಾ ಇದೆ. ಸನ್ ಬಾರ್ನ್, ಓಕೆ ಮಗ ಹುಟ್ಟಿದ್ದು ಮ್ಯಾಮ್ ನಮ್ಗೂ. ಓಕೆ. ಹೌಸ್ ವಾರ್ಮಿಂಗ್, ಓಕೆ. ಸೊ ಈಗಲೂ ಅನ್ಸುತ್ತಾ ನಿಮಗೆ, ಈಗ ನೀವು ಬುಕ್ಕಲ್ಲಿ ಬರ್ಕೋಬೋದು ಇದನ್ನ, ನಿಮ್ಗೆ ಖುಷಿಯಾಗಿದ್ದ ದಿನ ಒಂದು ದಿನ ಅಂತ ಹೇಳಿದೆ ನಾನು. ಸೊ ನೀವು ಅದರಲ್ಲಿ ಇನ್ನೂ ಬೆಸ್ಟ್ ಮಾಡ್ಬೋದಿತ್ತು ಅಂತ ಅನ್ಸಿದ್ಯಾ ನಿಮಗೆ? ಈಗ ಹೋಮ್ ವಾರ್ಮಿಂಗ್ ಡೇ ಅಂತಾನೆ ತಗೊಂಡ್ರೆ ನಾನು ಇನ್ನೂ ಚೆನ್ನಾಗಿ ರೆಡಿ ಆಗ್ಬೋದಾಗಿತ್ತು, ಔಟ್ಫಿಟ್ ಎಲ್ಲ ಪ್ಲಾನ್ ಮಾಡ್ಬೋದಿತ್ತು, ಡೆಕೋರೇಷನ್ ಎಲ್ಲ ಪ್ಲಾನ್ ಮಾಡಿಸ್ಬೋದು, ಇನ್ನೂ ಅನ್ಸತ್ತಾ ನಿಮಗೆ ನಾನು ಇದೊಂದು ಸ್ವಲ್ಪ ಹಿಂಗೆ ಸರಿ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸತ್ತಾ? ಅಥವಾ ಇಲ್ಲ, ನಾನು ಏನು ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದೆ, ಐ ಆಮ್ ಹ್ಯಾಪಿ, ನಾನೇನು ಹೋಮ್ ವಾರ್ಮಿಂಗ್ ಮಾಡಿದೆ, ಐ ಆಮ್ ಹ್ಯಾಪಿ. ಸನ್ ಹುಟ್ಟಿದ, ಮೇ ಬಿ ಕೆಲವೊಬ್ರು ಹೇಳ್ತಿರ್ತಾನೆ, ನನ್ನ ಮಗ ಹುಟ್ಟಿದಾಗ ನಂಗೆ ಬುದ್ಧಿಗೇ ಇರಲಿಲ್ಲ, ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ, ಕಣ್ಬಿಟ್ಟು ಕಣ್ಣು ಮುಚ್ಚಿ ಕಣ್ ತೆಗೆದ್ರೆ ಎಲ್ಲ ಆಗೋಯ್ತು, ನಮ್ಮ ಅಮ್ಮನೇ ಎಲ್ಲ ನೋಡಿದ್ರು ಅಂತ ಕೆಲವೊಬ್ರು ಹೇಳ್ತಾರೆ ಗೊತ್ತಾ. ನೀವೇನಾದರೂ ಅದರಲ್ಲಿ ಇನ್ನೂ ಸ್ವಲ್ಪ ಚೇಂಜಸ್ ಮಾಡ್ಬೇಕಂತ ಅನ್ಸುತ್ತಾ ನಿಮಗೆ ಆ ಬೆಸ್ಟ್ ಡೇಯಲ್ಲಿ? ಇಲ್ಲ ಅಂದರೆ ನೋ ಅಂತ ಬರೀರಿ, ಮಾಡಬೇಕು ಅಂತ ಇದ್ದರೆ ಎಸ್ ಅಂತ ಬರೀರಿ. ಎಸ್ ಅಲ್ವಾ? ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತೇನೋ, ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ಎಸ್. ಅದೇ ಇನ್ನೂ ಚೆನ್ನಾಗಿ ಏನು ಮಾಡ್ಬೋದಿತ್ತು ಆ್ಯಡ್ ಮಾಡಿ ನಿಮ್ಮ ಬುಕ್ಕಲ್ಲೇ ಬರ್ಕೊಳ್ಳಿ. ನಿಮ್ಗೆ ಖುಷಿಯಾಗಿದ್ದ ದಿನ ಏನಿತ್ತಲ್ವಾ, ಇನ್ನೂ ಚೆನ್ನಾಗಿ ಮಾಡಿದಿದ್ರೆ ಇನ್ನೂ ಹೆಂಗಿರ್ತಿತ್ತು. ಫಾರ್ ಎಕ್ಸಾಂಪಲ್ ಅವ್ರದ್ದೇ ಈಗ ತಗೊಂಡೆ ಹೋಮ್ ವಾರ್ಮಿಂಗ್ ಡೇ ಅಂತ ಅವ್ರು ಹೇಳಿದ್ರು, ಅಂದರೆ ಗೃಹ ಪ್ರವೇಶ ಮಾಡಿದ ದಿನ. ಸೊ ನಾನು ಅದನ್ನು ಹೆಂಗೆ ಚೇಂಜ್ ಮಾಡ್ತಿದ್ದೀನಿ ಅಂದರೆ, ಮೇ ಬಿ ಆವಾಗ ಅವ್ರ ಮನೆಯವರು ಇವರೆಲ್ಲ ಸೇರಿ ಯಾರೋ ಡಿಸೈನರ್ ಹತ್ರ ಬಟ್ಟೆ ಎಲ್ಲ ಡಿಸೈನ್ ಮಾಡಿಸಿದ್ರು, ಅಥವಾ ಒಂದೇ ಥೀಮ್, ಏನೋ ಥೀಮ್ ಇಟ್ಬಿಟ್ಟು ಮನೇನ ಡೆಕೋರೇಷನ್ ಮಾಡಿಸಿದ್ರಂತೆ. ಆಮೇಲೆ ಯಾವುದಾದ್ರೂ ಏನಂತಾರೆ ಆರ್ಕೆಸ್ಟ್ರಾ ಇಟ್ಟಿದ್ರಂತೆ, ಅಥವಾ ಊಟದಲ್ಲಿ 40 ಟೈಪ್ಸ್ ಏನೋ ಮೇ ಬಿ ಆ ಥರ ವಿಷನ್ ಇರ್ಬೋದೇನು, ಆ ಥರ ನಿಮ್ಮ ವಿಷನ್ ಇರಬೇಕು. ನೀವೇನಾದ್ರು ಚೇಂಜ್ ಮಾಡ್ಕೊಳಕ್ಕೆ ಇಷ್ಟಪಡ್ತಾ ಇದ್ರೆ ನೀವು ಖುಷಿಯಾಗಿದ್ದಿದ್ದ ದಿನದ್ದು ಚೇಂಜ್ ಮಾಡ್ಕೊಳ್ಳಿ. ಚೇಂಜ್ ಮ್ಯಾಮ್ ಮಾಡ್ಕೊಳ್ಳುವಾಗ ಹಾಂ ಮ್ಯಾಮ್ ನಂದು ಎಕ್ಸಾಮ್ಗೆ ನಾನು ಯಾವ ತರ ಮಾಡ್ಕೋಬೇಕು ಮ್ಯಾಮ್? ಎಕ್ಸಾಮ್ ತಗೊಂಡ್ರೆ ಹಾಂ, ಈಗ ಆಲ್ರೆಡಿ ಆಗಿರೋದು ನಾನು ಹೇಳ್ತಾರೆ. ನಾನು ಇನ್ನೂ ಫ್ಯೂಚರ್ ಸೆಲ್ಫಿಗೆ ಬಂದೇ ಇಲ್ಲ, ಇನ್ನೂ ಪಾಸ್ಟಲ್ಲಿದ್ದೀನಿ. ಈ ಕಡೆಯಿಂದನೇ ಬಂದು ತಗೊಳ್ಳಿ. ಮ್ಯಾಮ್, ಹಾಂ, ಪಾಸ್ಟ್ ಅಲ್ಲಿ ನಾವು ಮಾಡಿರೋ ಮಿಸ್ಟೇಕ್ ನ ಸರಿ ಮಾಡ್ಕೋಬೋದಾ ಮ್ಯಾಮ್? ಎಸ್, ಅದನ್ನೇ ಇಷ್ಟೊತ್ತು ಹೇಳ್ತಾ ಇರೋದು. ನನ್ನ ಲಕ್ಷ್ಮಿ, ಮುದ್ದು ಲಕ್ಷ್ಮಿ. ನಾಗಲಕ್ಷ್ಮಿ ಹಾಂ, ಆವಾಗಿಂದ ಅದನ್ನೇ ನಾನು ಟ್ರೈ ಮಾಡ್ತಾ ಇರೋದು. ಹ್ಞೂ, ಮಾಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಅವನ ರಾತ್ರಿ ಆರಾಮಾಗಿ ಮಲಗೆದ್ದು ಬೆಳಗ್ಗೆ ಮಾಡಿ. ಬಟ್ ಯು ಹ್ಯಾವ್ ಟು ಕರೆಕ್ಟ್ ದಟ್ ಸಿಚುವೇಶನ್. ಖುಷಿಯಾಗಿದ್ದಾಗ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಇನ್ನೂ ಚೇಂಜ್ ಮಾಡ್ಕೊಬೋದಿತ್ತು ಅಂತ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಅನ್ಸತ್ತಲ್ವಾ, ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಸೊ ಈಗ ಮತ್ತೆ ಹೇಳ್ತೆ, ಎಲ್ಲ ನೆನಪಿದೆ ಅಲ್ವಾ, ಮತ್ತೆ ಮತ್ತೆ ರಿಪೀಟ್ ಮಾಡೋಕ್ಕೆ ನಂದು ಕನೆಕ್ಷನ್ ಹೋಗ್ಬಿಡುತ್ತೆ ಅಲ್ವಾ. ಹಾಂ, ಈಗ ಮತ್ತೆ ಸ್ವಲ್ಪ ಹಿಂದಕ್ಕೆ ಬರೋಣ. ಗೋಲ್ ಬರೀರಿ ಅಂತ ಹೇಳಿದ್ದೆ ಗೊತ್ತಾ ನಾನು ನಿಮಗೆ. 2026ಗೆ ಮನಿದು ಸ್ಟ್ರೆಸ್ ಇಲ್ದೇ ಇರೋರೆಲ್ಲ ಬರೆದ್ರಲ್ಲ, ಮನಿ ಸ್ಟ್ರೆಸ್ ಇರೋರು ಬರ್ದಿದ್ದಾರೆ, ಇಲ್ದೇ ಇರೋರು ಬರ್ದಿದ್ದೀರಲ್ಲ, ಆ ಗೋಲ್ ಏನಿದೆ, ಆ ಗೋಲ್ನ ಹೇಗೆ ಇನ್ನೂ ಚೆನ್ನಾಗಿ ಮಾಡ್ಬೋದು, ಅಥವಾ ಎಷ್ಟು ಫಾಸ್ಟಾಗಿ ಮಾಡ್ಬೋದು, ಅಥವಾ ಅದಕ್ಕೆ ಏನೇನು ನನಗೆ ಬೇಕಾಗತ್ತೆ, ಯಾವ ಪ್ರಿಪ್ರೇಷನ್ ಮಾಡ್ಕೋಬೇಕು, ಅದನ್ನು ಬರೀರಿ. ನಿಮ್ಮ ಒಂದು ಇದರಲ್ಲೇ ಬರೀರಿ. ನಿದ್ದೆ ಬರ್ತಿದ್ಯಾ ವಿನೋದ? ಸ್ವಲ್ಪ ಹಿಂಗೆ ಈ ಟಾಪಿಕ್ಸ್ ಎಲ್ಲ, ಅದಕ್ಕೆ ನಾನು ಕನ್ನಡದಲ್ಲಿ ತಗೊಂಬರಕ್ಕೆ ಇಷ್ಟು ಲೇಟ್ ಮಾಡಿದ್ದು. ನೋ ಪ್ರಾಬ್ಲಮ್. ಇವಾಗ ನಿಮ್ಗೆ ಹೊಳಿಲಿಲ್ಲ ಅಂದ್ರೂ ಕ್ವಶನ್ ಬರೆದಿಟ್ಕೊಳ್ಳಿ. ನಿಮ್ಗೆ ಯಾವಾಗ ಈ ರಿಲ್ಯಾಕ್ಸ್ ಅಂತ ಬರೆದಿದ್ರಲ್ಲ ಪುಟ್ಟಾಸ್ ಪುಟೀಸ್,
ಸೊ ಆ ರಿಲ್ಯಾಕ್ಸ್ ಟೈಮಲ್ಲಿ ಇದಕ್ಕೆಲ್ಲ ಆನ್ಸರ್ ಹುಡುಕಿ, ಇದನ್ನ ಸರಿ ಮಾಡಿ, ಸಿಚುವೇಶನ್ಸ್ನ ವಿಷನ್ ಮಾಡಿ ಕರೆಕ್ಟ್ ಮಾಡಿ, ಚೇಂಜ್ ಮಾಡಿ, ವಿಷನ್ಸಿಂದ ಚೇಂಜ್ ಮಾಡಿ. ನೆಕ್ಸ್ಟು ನಿಮ್ಮ ಗೋಲ್ ಏನು ಬರೆದಿದ್ದೀರಲ್ಲ ಅದನ್ನು ಇನ್ನೂ ಚೆನ್ನಾಗಿ ಹೆಂಗೆ ಮಾಡೋಕ್ಕೆ ಸಾಧ್ಯ ಅದನ್ನ ಪಾಯಿಂಟ್ಸ್ ಬರಿ. ಇಲ್ಲಿವರೆಗೂ ಕ್ಲಿಯರಾ? ಇದು ಇವತ್ತಿನ ಆಕ್ಟಿವಿಟಿ ಆಗಿತ್ತು. ಸೊ ಇದರಿಂದ ಏನು ಹೆಲ್ಪ್ ಆಗುತ್ತೆ ಅಂತಂದರೆ, ಈ ಸ್ಟ್ರೆಸ್ ನೆಕ್ಸ್ಟ್ ನಾನು ಕ್ಲಾಸ್ ಮಾಡಿದ್ರೆ ಅಥವಾ ನೆಕ್ಸ್ಟ್ ನಿಮ್ಮನ್ನ ಯಾರನ್ನಾದ್ರೂ ಮಾತಾಡ್ಸಿದ್ರೆ ಅದನ್ನು ಮರ್ತು ಹೋಗಿರ್ತೀರ. ಈಗೇನು ಸ್ಟ್ರೆಸ್ ಅಂತ ಬರ್ದಿದ್ದೀರಲ್ಲ ಅದು ನೆಕ್ಸ್ಟ್ ಚೇಂಜ್ 5 ಆಗುತ್ತೆ minutes. ಅಥವಾ ಮರ್ತು ಹೋಗಿರ್ತೀರ. ಆ ನಂಬರ್ ಮೇಡಮ್. ವಾಸು ವಸು ನೆಕ್ಸ್ಟ್ ಟೈಮ್ ಮರ್ತು ಹೋಗಿರ್ತೀರ ಅದನ್ನು. ಮರ್ತು ಮಾಡಿ ಮೇಡಮ್. ನೀವು ವಿಷನ್ ಮಾಡ್ಬೇಕು ಫಸ್ಟ್ ಅದನ್ನು. ಆ್ಯಂಡ್ ಹಿಂಗೆ ಅಂದ್ಬಿಟ್ರೆ ಅದು 2 ನಿಮಿಷದ ಕೆಲಸ ಅಲ್ಲ. ಆ ಕುತ್ಕೋಬೇಕು ಸಿಚುವೇಶನ್ ನಡಿಬೇಕಾದ್ರೆ ಏನೆಲ್ಲ ಆಯಿತು, ಹೆಂಗಾಯ್ತು ಅದೆಲ್ಲ ವಿಜುವಲೈಸ್ ಮಾಡಬೇಕು ನೀವು. ಮೇ ಬಿ ಅವಾಗ ನಿಮ್ಮ ವಯಸ್ಸು ಚಿಕ್ಕದಿರ್ಬೋದು, ಬುದ್ಧಿ ಕಮ್ಮಿ ಇರ್ಬೋದು, ಆ, ಏನೇನೋ ಇರ್ಬೋದು. ಅದನ್ನೆಲ್ಲ ಸರಿ ಮಾಡ್ಕೊಂಡು ಆಮೇಲೆ ಸಿಚುವೇಶನ್ ಸರಿ ಮಾಡ್ಕೋಬೇಕು. ಆಮೇಲೆ ಅವಾಗ ನೀವು ಮೇ ಬಿ ಇವಾಗ ಅವ್ರು ಹೇಳ್ದಂಗೆ 23 ಏಜು, 18 ಏಜು, 20 ಏಜಲ್ಲಿ ಆಗಿರೋದನ್ನ ನೀವು ಇವಾಗ 35 36ರಲ್ಲಿ ಸರಿ ಮಾಡ್ಕೋಬೇಕಾದ್ರೆ ಆ ಏಜ್ ಇದನ್ನ ನಿಮ್ಮ ಬುದ್ಧಿ ಆ ಥರನೇ ಯೋಚನೆ ಮಾಡಿ ಸರಿ ಮಾಡ್ಕೋಬೇಕು ಅದನ್ನು. ಮತ್ತೀಗೇನು ಇದನ್ನ ಏನಕ್ಕೆ ಮಾಡಿಸಿದ್ದು ಅಂದರೆ 2026ಗೆ ಏನು ಗೋಲ್ ಸೆಟ್ ಮಾಡಿದಿರಲ್ಲ ಅದನ್ನು ಇನ್ನೂ ಚೆನ್ನಾಗಿ ಮಾಡಬೇಕು ಅಂದರೆ ಈ ಎಲ್ಲ ಕರೆಕ್ಷನ್ನ ಮಾಡ್ಕೋಬೇಕು. ಮನಿ ಬಗ್ಗೆ ಗೋಲ್ ಸೆಟ್ ಮಾಡಿದರೆ ಮನಿದು ಇದನ್ನು ಕರೆಕ್ಟ್ ಮಾಡ್ಕೋಬೇಕು. ಪರ್ಸ್ನಲ್ ಬಗ್ಗೆ ಗೋಲ್ ಸೆಟ್ ಮಾಡಿದರೆ ಪರ್ಸ್ನಲ್ ಇದನ್ನು ಕರೆಕ್ಟ್ ಮಾಡ್ಕೋಬೇಕು. ಹ್ಯಾಪಿ ವಿಷನ್ ಏನಕ್ಕೆ ಮಾಡಿದ್ದು ಅಂತಂದರೆ ಅದನ್ನು ಇನ್ನೂ ಬೆಸ್ಟಾಗಿ ಮಾಡೋದಕ್ಕೆ ಏನು ಮಾಡಬೇಕು 26ಗೆ ಅಂತ ಬರೆದಿದ್ದೀರಿ. ಓಕೆ, ಐ ಹೋಪ್ ಎಷ್ಟೋ ಒಂದು ಚೂರು ಆದರೂ ಅಂಡರ್ಸ್ಟ್ಯಾಂಡ್ ಆಗಿದೆ ನಿಮಗೆ ಅಂತ. ಸೊ ಇದು ಆಕ್ಟಿವಿಟಿನ ಮಾಡಿ, ಇವತ್ತು ಮಾಡಿ, ಇಲ್ಲ 4 ದಿನ ಬಿಟ್ಟು ಮಾಡಿ, 1 ವಾರ ಬಿಟ್ಟು ಮಾಡಿ, ಇಲ್ಲ ಪದೇ ಪದೇ ರಿಪೀಟ್ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಪಾಸ್ಟ್ ಹೀಲ್ ಆಗುತ್ತೆ, ನಿಮ್ಮ ಫಿಯರ್ ಏನಿದೆಯೋ ಅದು ಹೀಲ್ ಆಗುತ್ತೆ. ಸೊ ಇದೊಂದು ಆಕ್ಟಿವಿಟಿ ಆಗಿತ್ತು. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಸೊ ನನಗಾದಷ್ಟು ನಾನು ಟ್ರೈ ಮಾಡ್ತೀನಿ ಅರ್ಥ ಮಾಡ್ಸೋಕ್ಕೆ. ಸೊ ಇದನ್ನು ಮುಂದೆ ನೀವು ಇದನ್ನು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ, ಹೆಂಗೆ ತೊಗೊಂಡು ಹೋಗ್ತೀರಾ, ಇದನ್ನು ಎಲ್ಲ ಸಿಚುವೇಶನ್ಗೂ ಮಾಡ್ಬೋದಾ? ಎಸ್ ಮಾಡ್ಬೋದು. ನಮಗೆ ಫಸ್ಟ್ ಆಫ್ ಆಲ್ ರಿಲ್ಯಾಕ್ಸ್ ಆಗೋಕ್ಕೆ ಟೈಮ್ ಸಿಗಲ್ಲ. ಸೊ ನಮ್ಮ ಬಗ್ಗೆ ನಮಗೆ ತಿಳ್ಕೊಳ್ಳೋದು, ನಮ್ಮ ಬಗ್ಗೆ ಅನಲೈಸ್ ಮಾಡೋದಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ. ಮತ್ತು ನಿಮ್ಗೆ ರಿಲ್ಯಾಕ್ಸ್ ಆಗೋಕ್ಕೆ ಟೈಮ್ ಸಿಗ್ತಿದೆ ಅಂದರೆ ನೀವೆಲ್ಲ ಭೂಲೋಕದಲ್ಲಿರುವ ಪುಣ್ಯಾತ್ಮರು. ಓಕೆ, ಎಷ್ಟು ಅರ್ಥ ಆಯಿತು ಅಷ್ಟೇ ಮಾಡಿ, ಪರವಾಗಿಲ್ಲ. ಅರ್ಥ ಆಗಲಿಲ್ಲ ಅಂದರೂ ನಿಮ್ಮ ಲೆವೆಲ್ಗೆ ಎಷ್ಟು ಅರ್ಥ ಆಗಿದೆಯೋ ಅಷ್ಟೇ ಬರೀರಿ. ಯಾವುದು ಫಸ್ಟ್ ಟೈಮ್ ಮಾಡುವಾಗ ಅಥವಾ ಫಸ್ಟ್ ಟೈಮ್ ಅನಲೈಸ್ ಮಾಡುವಾಗ ಅರ್ಥ ಆಗಲ್ಲ, ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಈ ಥರದ ಟಾಪಿಕ್ಸ್ನ ತೊಗೊಂಡು ಬರ್ತೀನಿ ಇನ್ನೂ. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ. ಕೆಲವೊಂದು ಸತಿ ಒಬ್ರಿಗೆ ಜಾಯಿನ್ ಆಗೋಕ್ಕಾಗಲ್ಲ, ನೋ ಪ್ರಾಬ್ಲಮ್. ಕೆಲವೊಬ್ರಿಗೆ ಜಾಯಿನ್ ಆಗ್ಬೋದು, ಕೆಲವೊಬ್ರಿಗೆ ಟೈಮ್ ಇಲ್ದಲೇ ಇರ್ಬೋದು, ಎನಿಥಿಂಗ್. ನನ್ನ ಚಾನಲಲ್ಲಿ 204K ಫಾಲೋವರ್ಸ್ ಇದ್ದಾರೆ. ಬಟ್ ಇಂಥ ಫ್ರೀ ಕ್ಲಾಸಿಗೆ ಜಾಯಿನ್ ಆಗೋದು ಈಗಲೂ ಹೇಳ್ತೀನಿ ನೋಡಿ, 45 to 50 ಮೆಂಬರ್ಸ್ ಅಷ್ಟೇ. ಈ ಥರ ಫ್ರೀ ಕ್ಲಾಸ್ ನಾನು 10 ವರ್ಷದಿಂದನೂ ಮಾಡಿದ್ದೀನಿ. ಎಷ್ಟೊಂದು ಟಾಪಿಕ್ ಮಾಡಿದ್ದೀನಿ ನಾನು. ಮ್ಯಾಮ್ ಈ ರೂಟಲ್ಲಿ ನಾವೇ ಬರೋದಕ್ಕಾಗಲ್ಲ ಮ್ಯಾಮ್. ಯೂನಿವರ್ಸಿಟಿ ಕರ್ಸ್ಕೊಂಡ್ರೆ ಮಾತ್ರ ಈ ರೂಟಲ್ಲಿ ಬರೋಕ್ಕಾಗತ್ತೆ, ಇಲ್ಲಾಂದ್ರೆ ಡೆಫಿನೆಟ್ಲಿ ಆಗಲ್ಲ. ಆಗಲ್ಲ. ಇಲ್ಲಿ ಓಕೆ. ಆಮೇಲೆ ನಿಮ್ಮ ಲೈಫಲ್ಲಿ ಎಷ್ಟೊಂದು ಜನ ಇರ್ತಾರೆ, ಯಾರನ್ನ ಒಬ್ಬರನ್ನ ನೀವು ಚೂಸ್ ಮಾಡ್ಕೊತೀರ. ಅದೂ ಹೌದು. ಈ ಸತಿನೂ ಅಷ್ಟೇ, ನಾನು ಎಲ್ಲ ಕಡೆನೂ ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಕಾರ್ಮಿಕ್ ಬಗ್ಗೆ ಇನ್ನೊಂದು ಟಾಪಿಕ್ ಬರುತ್ತೆ. ದಿಸ್ ಇಸ್ ಪಾಸ್ಟ್ ಹೀಲಿಂಗ್. ಇದು ಕಾರ್ಮಿಕ್ ಇನ್ನೊಂದು ಟಾಪಿಕ್ ಬರುತ್ತೆ, ಅವಾಗ ಹೇಳ್ಕೊಡ್ತೀನಿ. ಸೊ ನೋಡೋಣ ಎಷ್ಟು ಜನಕ್ಕೆ ಹೀಲ್ ಮಾಡಬಹುದು, ಏನಾಗತ್ತೆ ಗೊತ್ತಿಲ್ಲ. ಬಿಕಾಸ್ ನೀವು ಹೀಲ್ ಆದರೆ ನಿಮ್ಮಿಂದ ನಿಮ್ಮ ಫ್ಯಾಮಿಲಿನ ಹೀಲ್ ಮಾಡ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ನ ಹೀಲ್ ಮಾಡ್ಬೋದು. ಗ್ರೂಪಲ್ಲಿ ಹೇಳಿದರು ಗಾಯತ್ರಿ ಅವರು ಫ್ರೆಂಡ್ಸ್ಗೆ ಅವ್ರು ಹೆಲ್ಪ್ ಮಾಡ್ತಿದ್ದಾರೆ ಅಂತ, ಆ ಥರ. ಬಟ್ ಇವಾಗೆಲ್ಲ ನೀವೇನು ಕೌನ್ಸಿಲಿಂಗ್ ಮಾಡ್ತಿದ್ರೆ, ಇವಾಗೆಲ್ಲ ನೀವೇನೇನೋ ಹೆಲ್ಪ್ ಮಾಡ್ತಿದ್ದೀರಲ್ಲ, ಅದು ನಿಮಗೆ ಕಾರ್ಮಿಕ್ ಆಗ್ತಾ ಇದೆ. ಅದು ನಿಮಗೆ ಎಲ್ಲೋ ಒಂದು ಕಡೆ ನಿಮ್ಮ ಅವರ ಎಫೆಕ್ಟ್ ಆಗ್ತಿದೆ, ಗೊತ್ತಾ?
ಯಾರೋ ಒಬ್ರು ಬಂದು ನಿಮ್ಮ ಹತ್ರ ಅಳ್ಕೊಂಡು ಅವ್ರ ಕಷ್ಟ ಹೇಳ್ಕೊತಾ ಇದ್ದಾರೆ, ಅಳ್ಕೊಂಡು ಏನೋ ಹೇಳ್ತಿದ್ದಾರೆ, ನೀವು ಅವ್ರಿಗೆ ಸಮಾಧಾನ ಮಾಡ್ತಿದ್ದೀರಾ, ದೆನ್ ನಿಮ್ಮ ಅವರ ಎಫೆಕ್ಟ್ ಆಗ್ತಾ ಇದೆ. ಬಿ ಕೇರ್ಫುಲ್. ಮ್ಯಾಮ್ ಇದು ನಂಗೆ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗ್ತದೆ ಈಗಂತೂ ಈ ರೂಟಲ್ಲಿ ಬರ್ತಾ ಬರ್ತಾ. ಲೈಕ್ ಹ್ಮ್ ಬೇರೆಯವ್ರ ಎನರ್ಜಿ ಅಥವಾ ಬೇರೆಯವ್ರು ಏನೋ ಹತ್ಕೊಂಡು ಅಥವಾ ಏನು ಎಮೋಷನ್ಸ್ ಹಾಕ್ತಿದ್ದಾರೆ ಅಥವಾ ಏನೊಂದು ಹೊರಗೆ ಹಾಕ್ತಿದಾರಲ್ಲ ಮ್ಯಾಮ್, ಅದನ್ನ ನಾನು ಬೇಗ ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಎಸ್, ವೆರಿ ಟ್ರೂ. ಈಗ ಅದನ್ನ ನಾನು ಕೆಲವೊಬ್ಬರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಈಗ ಸೌಮ್ಯಗೆ ಮತ್ತೆ ಹರ್ಷದಾಗೆ, ಈವನ್ ಶಾಲಿನಿಗೆ, ವಿನೋದಾಗೆ ನನ್ನ ಹತ್ರದಿಂದ ನೋಡಿದ್ದಾರೆ, ಗೊತ್ತು ನನ್ನ ರಿಪ್ಲೈಸ್ ಹೆಂಗಿರುತ್ತೆ, ನನ್ನ ಮಾತು ಹೆಂಗಿರುತ್ತೆ ಅಂತ. ಬಟ್ ಯಾರು ನನ್ನ ಫಸ್ಟ್ ಇಂಟ್ರಾಕ್ಟ್ ಮಾಡ್ತಾರೋ ಅವ್ರು ಅನ್ಕೊಳ್ಳೋದು ಏನ್ ಡೈರೆಕ್ಟ್ ಆಗಿ ಹಿಂಗ್ ಅಂದ್ಬಿಟ್ರು, ಒಂದ್ ಸ್ವಲ್ಪನೂ ಇದು ಮಾಡ್ಕೊಳ್ಳಿಲ್ಲ, ಎಷ್ಟು ಡೈರೆಕ್ಟ್ ಆಗಿ ಹೇಳ್ಬಿಟ್ರು ಅಂತ ಅನ್ಸುತ್ತೆ ಕೆಲವೊಬ್ಬರಿಗೆ. ದಿಸ್ ಈಸ್ ವಾಟ್ ಐ ಲರ್ನ್ ಇನ್ ಸ್ಪಿರಿಚುಯಾಲಿಟಿ. ನೋ, ಸೇಯಿಂಗ್ ನೋ ಈಸ್, ಐ ಆಮ್ ವೆರಿ ಕಾನ್ಫಿಡೆಂಟ್. ಆಮೇಲೆ ವಾಟ್ ಈಸ್ ಮೈ ಪ್ರೈಸ್, ಪ್ರೌಡ್ಲಿ ಐ ವಿಲ್ ಸೇ. ಅಂಡ್ ಎಗೇನ್ ಅವ್ರ ಕರ್ಮಾನೇ ನಾನು ಕೇಳ್ಬೇಕಾಗಿರೋದು. ಯಾರು ನನ್ನ ಹತ್ರ ಮೇಡಮ್ ನಾನು ಹ್ಯಾಪಿ ಅಂತ ಈಗೀಗ ಹೇಳ್ತಿದಾರೆ ಅಷ್ಟೇ, ಈಗೀಗ ಸ್ಟೂಡೆಂಟ್ಸ್ ಹೇಳ್ತಿದಾರೆ ಅಷ್ಟೇ, ಬಿಟ್ರೆ ಇನ್ಯಾರು ಹ್ಯಾಪಿ ಮೂಮೆಂಟ್ನ ನನ್ನ ಹತ್ರ ಶೇರ್ ಮಾಡ್ಕೊಳಕ್ ಬರಲ್ಲ. 90% ಜನ ಬರೋದು ನಮ್ಮ ಹತ್ರ ಏನು ಬ್ಯಾಡ್ ಮೆಮೊರೀಸ್, ಬ್ಯಾಡ್ ಇದನ್ನೇ ತಗೊಂಡ್ ಬರೋದು. ಸೊ ಫಸ್ಟ್ಗೆ ಒಂದು ಗೇಟ್ ಹಾಕ್ಬೇಕಲ್ಲಿ ನಾವು. ಇದನ್ನು ನೀವು ಲರ್ನ್ ಮಾಡಬೇಕು. ಯಾರೊಬ್ರು ಫೋನ್ ಮಾಡಿ ಏನಾಯ್ತು ಗೊತ್ತಾ, ಎಷ್ಟು ಕಷ್ಟ ಗೊತ್ತಾ ಅನ್ನುವಾಗ, ಇಸ್ ದಟ್ ನೆಸಸರಿ ಟು ಲಿಸನ್? ಥಿಂಕ್ ಅಂಡ್ ರಿಯಾಕ್ಟ್. ಆಮೇಲೆ ಮ್ಯಾಮ್ ಈ ವಾಟ್ಸಪ್ ಅಲ್ಲೆಲ್ಲ ಸ್ಟೇಟಸ್ ಹಾಕೊಂಡ್ರೆ ಇವಾಗ ಟೆಂಪಲ್ ಹೋಗಿದ್ದು ಅಥವಾ ಎಲ್ಲ ಟೆಂಪಲ್ ಹಾಕೊಂಡ್ರೆ ಮನೇಲಿ ಹಸ್ಬೆಂಡ್ ವೈಫ್ಗೆ ಜಗಳ ಆಗತ್ತೆ. ಇದು ನಾನು ತುಂಬಾ ನೋಟಿಸ್ ಮಾಡಿದ್ದೀನಿ. ಅಂದ್ರೆ ನೀವು ಟೆಂಪಲ್ ಹೋದಾಗ ಹಾಕೋದು? ಇವಾಗ ನಾನು ಮೊನ್ನೆ ಮಹಾಕಾಳೇಶ್ವರ್ ಹೋಗಿದ್ದೆ ಮ್ಯಾಮ್, ಗ್ರೂಪ್ ಅಲ್ಲಿ ಹಾಕಿದ್ನಲ್ಲ. ಅವತ್ ನನ್ ಬರ್ಡೇ ಬಟ್ ನೀವ್ ಅಲ್ಲಿ ನೀವಿರ್ಲಿಲ್ಲ, ಬರೀ ಮಹಾಕಾಳೇಶ್ವರ್ ಟೆಂಪಲ್ ಮಾತ್ರ ಇತ್ತು. ಫೋಟೋ ಹಾಕ್ಲಿಲ್ಲ ನಮ್ದು. ಬಟ್ ನೀವು ಗ್ರೂಪ್ ಅಲ್ಲಿ, ಈ ಗ್ರೂಪ್ ಅಲ್ಲ ಬೇರೆ ಕಡೆ ಅಪ್ಲೋಡ್ ಮಾಡುವಾಗ ನೀವು ಇರೋದನ್ನ ಹಾಕಿದ್ರಾ? ಹಾಕಿದ್ದೆ ಮ್ಯಾಮ್. ನಾನು ಅವತ್ ನನ್ ಬರ್ಡೇ ಇತ್ತು ಅಂತ ನಾನು ಹಾಕೊಂಡಿದ್ದೆ, ಟೆಂಪಲ್ ಬಂದಿದ್ದೀನಿ ಅಂತ, ಆತರ ಸ್ಟೇಟಸ್. ಸೊ ಫೈಟ್ ಆಯ್ತು. ಓಕೆ, ದೃಷ್ಟಿ ಆಗತ್ತೆ 100%. ಸೊ ಯಾರು ನನ್ನ ಪರ್ಸನಲ್ ವಾಟ್ಸಪ್ ನಂಬರ್ನ ಫಾಲೋ ಮಾಡಿದ್ದೀರಾ ಅಥವಾ ನನ್ನ ರೆಗ್ಯುಲರ್ ವಾಟ್ಸಪ್ನೇ ಫಾಲೋ, ಒಂದು 5 years ಇಂದ ಅಂತೂ ಸೌಮ್ಯ ನೋಡಿದಾಳೆ, 2 years ಇಂದ ವಿನೋದ ನೋಡಿದ್ದಾರೆ, ಶಾಲಿನಿ ನೋಡಿದ್ದಾರೆ, ಈಗ ನೀವು ನೋಡಿರ್ಬೋದು. ನನ್ನ ಪರ್ಸನಲ್ ಇದ್ರಲ್ಲಿ ಎಲ್ಲಾದ್ರೂ ನನ್ನ ಫೋಟೋಸ್ ಇದೆಯಾ? ಇನ್ನೊಂದು ನಂಬರ್ ಇದೆ, ಅದ್ರಲ್ಲೂ ಇಲ್ಲ. ಈಗ್ಲೆಲ್ಲ ಯಾವ್ದೋ ಕಾಲದಿಂದ ಅದೇ ಇರೋದು. ಅಂಡ್ ನೀವೀಗ ಹೇಳ್ಬೋದು DP ಇರೋದೇ ಹಾಕೊಳಕ್ಕೆ ಮೇಡಮ್, ಯಾಕೆ ಹಾಕೋಬಾರ್ದ ಅಂತ ನೀವು ಕೇಳ್ಬೋದು. ನಿಮ್ಮ ಅವರ ಸ್ಟ್ರಾಂಗ್ ಇದ್ರೆ ಹಾಕೋಬಹುದು. ಈಗ ನೀವು ಪಿಕ್ಚರ್ಸ್ ಪೋಸ್ಟ್ ಮಾಡ್ಬೋದಾ ಸೋಷಿಯಲ್ ಮೀಡಿಯಾದಲ್ಲಿ? ಇಫ್ ಯುವರ್ ಅವರ ಇಸ್ ಸ್ಟ್ರಾಂಗ್ ದೆನ್ ಪ್ಲೀಸ್ ಪೋಸ್ಟ್, ನೋ ಇಶ್ಯೂ. ಕೆಲವೊಬ್ರು ಆ ಫೋಟೋ ಹಾಕ್ಬಿಟ್ಟು ಕೆಳಗಡೆ ಒಂದು ಕಣ್ಣಿಟ್ಟಿರ್ತಾರೆ, ದೃಷ್ಟಿದು ಇವಿಲ ಇಟ್ಟಿರ್ತಾರೆ. ಸೊ ನಿಮಗೆ ಅಷ್ಟು ಕಾನ್ಫಿಡೆನ್ಸ್ ಇದ್ರೆ ಹಾಕೋಬಹುದು. ಬಟ್ ಆಗತ್ತೆ, ದೃಷ್ಟಿ ಆಗತ್ತೆ, 100% ಆಗತ್ತೆ. ಮ್ಯಾಮ್ ನಾನು ತುಂಬಾ ಎಫೆಕ್ಟ್ ಆಗಿದೆ ಮೇಡಮ್. ಮ್ಯಾಮ್ ನಾನು ಮುಂಚೆ ಎಲ್ಲ ಅನ್ಕೋತಾ ಇದ್ದೆ ದೃಷ್ಟಿ ಆಗತ್ತೆ ಅಂತ. ಇವಾಗ ನನ್ ಮೈಂಡ್ ಸೆಟ್ ಹೆಂಗಾಗಿದೆ ಅಂದ್ರೆ, ನಾನ್ ದೃಷ್ಟಿ ಆಗಲ್ಲ ಅನ್ನೋ ಸ್ಟ್ರಾಂಗ್ ಆಗಿದ್ದಾಗ ಅದ್ಯಾಕ್ ದೃಷ್ಟಿ ಆಗತ್ತೆ ಇದಕ್ಕೇನೆ ಪುಟ್ಟಿಸ್ ನನ್ನ ಆಮ್ಯುಲೆಟ್ ಮತ್ತೆ ತಾಲಿಸ್ಮಾನ್ ಹೇಳ್ಕೊಟ್ಟೆ ಗೊತ್ತಾ? ಹೌದು, ಅದನ್ನ ಮಾಡ್ಕೋಬೇಕು ನೀವು. ಅದಕ್ಕೇನೆ ಅದನ್ನ ಕ್ಲಾಸ್ ಇಟ್ಟಿದ್ ನಾನು. ಆಮ್ಯುಲೆಟ್ ಅಂಡ್ ತಾಲಿಸ್ಮಾನ್ ಯಾಕೆ ಮಾಡ್ಕೋಬೇಕು? ಇದಕ್ಕೆ ಮೇ ಬಿ ಅವಾಗ ಇದು ಯಾರಿಗೂ ಅರ್ಥ ಆಗಿರಲ್ಲ. ಆವಾಗ ಎಷ್ಟು ಜನ ಇದ್ರು? 14 ಜನ ಇದ್ರೇನೋ ಕ್ಲಾಸಲ್ಲಿ. ಪ್ರೈಸ್ ಎಷ್ಟು? ಬರೀ 99 rupees. 1.5 hour, 2 hours ಕ್ಲಾಸ್. ಓಕೆ, ಟಾಪಿಕ್ ಮಿಸ್ ಆದ್ರೆ ನೆಕ್ಸ್ಟ್ ಟೈಮ್ ಯಾವಾಗಾರು ಕವರ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ಮಾಡೋದು ಆಮ್ಯುಲೆಟ್ ಮತ್ತೆ ತಾಲಿಸ್ಮಾನ್ನ. ಈಗ ನಾನು ಏನೋ ಒಂದು ಚಾರ್ಜ್ ಮಾಡ್ಕೊಡ್ತೀನಿ ಅಂತೇನಾದ್ರೆ ಅದನ್ನ ಒಂದು ಆಮ್ಯುಲೆಟ್ ಆರ ಮಾಡಿರ್ತೀನಿ, ಇಲ್ಲ ತಾಲಿಸ್ಮಾನ್ ಆರ ಮಾಡಿರ್ತೀನಿ, ಎರಡರಲ್ಲಿ ಒಂದೇನೋ ಚಾರ್ಜ್ ಮಾಡಿರ್ತೀನಿ. ಹಂಗೆ ಯೂಸ್ ಮಾಡಬೇಕು ಲೈಫಲ್ಲಿ. ಆಮೇಲೆ ಇವಿಲೈ ನ ಗುಡ್ ಲಕ್ ಮಾಡೋದು ಒಂದಿದೆ ಟೆಕ್ನಿಕ್, ಅದನ್ನ ಯಾವಾಗಾದ್ರೂ ಹೇಳ್ಕೊಡ್ತೀನಿ. ಹಂಗಂತ ನಾವು ಪೋಸ್ಟ್ ಮಾಡ್ಬೋದಾ ಫೋಟೋಸು, ನಾವು ಖುಷಿಯಾಗಿರ್ಬಾರ್ದ ಅಂತಲ್ಲ. ಸೇಮ್ ಟೈಮ್ ಯು ಹ್ಯಾವ್ ಟು ಪ್ರೊಟೆಕ್ಟ್ ಯುವರ್ ಅವರಾ, ಪ್ರೊಟೆಕ್ಟ್ ಯುವರ್ ಎನರ್ಜಿ. ಆಮೇಲೆ ಈ ಹೀರೋಯಿನ್ಸು ಅಥವಾ ಬೇರೆಯವರೆಲ್ಲ ಯಾಕೆ ಮೇಕಪ್ ಹಾಕೊಂಡೆ ಹಾಕ್ತಾರೆ? ಫೋಟೋಲ್ ಹಂಗಿರ್ತಾರೆ. ಈಗ ನೀವೇ ಅನ್ಬೋದಲ್ವಾ, ಅವ್ರು ನೋಡಕ್ ಹಂಗಿಲ್ಲ ಆಕ್ಚುಲಿ ಅಂತ. ಯಾಕೆ ಅಂದ್ರೆ ಮೇಕಪ್ ತೆಗೆದ್ಮೇಲೆ ಅದರ ಜೊತೆಗೆ ಅದು ಹೊಟ್ಟೋಗಿರುತ್ತೆ ಆ ದೃಷ್ಟಿ. ದಟ್ ಈಸ್ ಒನ್ ಮೋರ್ ಥಿಂಗ್. ನಾನು ಫಸ್ಟಿಂದನೂ ನನಗೆ ಮೇಕಪ್ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ, ಇಲ್ಲ ಅಂತಲ್ಲ. ಬಟ್ ಸ್ಪಿರಿಚುಯಾಲಿಟಿಗೆ ಬಂದ್ಮೇಲೆ ಇನ್ನೂ ಜಾಸ್ತಿ ಆಯ್ತು ನನಗೆ. ಅದೇ ಕಾರಣಕ್ಕೆ ಮೇಕಪ್ ಮಾಡ್ಕೊಳ್ಳೋದು.
ಕೆಲವೊಬ್ರು ನಾನು ನ್ಯಾಚುರಲ್ ಆಗಿರ್ತೀನಿ, ನ್ಯಾಚುರಲ್ ಆಗಿ ಹೇಳ್ತೀನಿ ಅನ್ನೋರು, ನೀವು ತುಂಬಾ ಸ್ಟ್ರಾಂಗ್ ಅವರ ಇರಬೇಕು. ಇನ್ನೊಬ್ರು ಕೃಷ್ಣನ್ ಬಗ್ಗೆ ವಿಡಿಯೋಸ್ ಎಲ್ಲ ಮಾಡ್ತಾರೆ, ಅವರು ಕೃಷ್ಣನ್ದು ದಾರ ಇದು ಹಾಕೊಂಡಿರ್ತಾರೆ, ಇಲ್ಲಿ ಕುಂಕುಮ ಇಟ್ಕೊಂಡಿರ್ತಾರೆ. ದೇ ಪ್ರೊಟೆಕ್ಟ್ ದೆಮ್ಸೆಲ್ಫ್ ಅಂಡ್ ದೇ ಡೂ ವಿಡಿಯೋಸ್. ಓಕೆ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಎಷ್ಟು ಜನಕ್ಕೆ ಅರ್ಥ ಆಯ್ತು ನಿಮ್ಮ ಬುಕ್ಕಲ್ಲಿ ಬರ್ದಿಟ್ಕೊಳ್ಳಿ, ಡೇಟ್ ಬರ್ದಿಟ್ಕೊಳ್ಳಿ, ಅಂಡ್ ಹೀಲ್ ಯುವರ್ ಪಾಸ್ಟ್, ದೆನ್ ಓನ್ಲಿ ಯು ಕ್ಯಾನ್ ಅಚೀವ್ 2026 ಗೋಲ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು, ಬಾಯ್. Bye ma'am. Thank you. Love you ma'am. ಥ್ಯಾಂಕ್ ಯು, ಬಾಯ್. Thank you. Thank Bye. you, ma'am.